ಕಂಬಳ ಗದ್ದಳ. ಸಂಪೂರ್ಣ ನ್ಯೂಸ್ 24x7ಗೆ ಸ್ವಾಗತ. ನಾನು ಕಾರ್ತಿಕ್ ಕುಂದರ್. ನನ್ನ ಜೊತೆ ನನ್ನ ಕೊಲೀಗ್ ತ್ರಿಷಾ ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಇವತ್ತಿನ ಚರ್ಚಾ ವಿಚಾರ ಏನು ಅಂತ ಕೇಳಿದ್ರೆ, ಬಹಳ ಬೇಗನೆ ಸರ್ಕಾರ ನಿನ್ನೆ ದಿನ ಒಂದು ಸಭೆಯನ್ನು ನಡೆಸಿತು. ಸಭೆ ನಡೆಸಿ ಅಕ್ಟೋಬರ್ 21ರಂದು ಜಂಬೂ ಸವಾರಿಯನ್ನ ಮಾಡಬೇಕು, ಅಕ್ಟೋಬರ್ 11ರಿಂದ 21ರವರೆಗೆ ದಸರಾ ನಡೆಯುತ್ತೆ ಅಂತ ಹೇಳಿ ಆ ರಾಶಿ ನಕ್ಷತ್ರ ಇದೆಲ್ಲದನ್ನ ಕೂಡ ನೋಡಿ ದಿನ ನಿಗದಿಯನ್ನ ಮಾಡಲಾಯಿತು. ಅದರ ಜೊತೆಯಲ್ಲೇ ಒಂದು ವಿವಾದವೂ ಕೂಡ ಹುಟ್ಟುಕೊಳ್ತು. ಏನು ಅಂತ ಕೇಳಿದ್ರೆ, 18 ಮತ್ತು 19ರಂದು ಏನು 11ನೇ ತಾರೀಕಿಂದ 21ನೇ ತಾರೀಕಿನವರೆಗೆ ದಸರಾ ಆಚರಣೆ ನಡೆಯುತ್ತೆ. ಇದು ನಾಡ ಹಬ್ಬ ಆಗಿರುವ ಕಾರಣದಿಂದಾಗಿ ನಾಡಿನ ಎಲ್ಲಾ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಅಲ್ಲಿ ಪ್ರದರ್ಶನ ಮಾಡಬೇಕು. ಹಾಗಾಗಿ 18 ಮತ್ತು 19ನೇ ತಾರೀಕು ಕಂಬಳ ಉತ್ಸವವನ್ನು ಮಾಡಬೇಕು ಅಂತ ಕೂಡ ಹೊರಟರು. ಇದಕ್ಕೆ ಇದೀಗ ಪರ ಮತ್ತು ವಿರೋಧ ಎರಡೂ ರೀತಿಯ ಚರ್ಚೆಗಳು ಆಗ್ತಾ ಇವೆ. ಏನೇನಾಗ್ತಾ ಇವೆ, ಒಂದಿಷ್ಟು ಬ್ರೇಕಿಂಗ್ಸ್ ಇದೆ, ನೋಡ್ಕೊಂಡು ಬನ್ನಿ. ಈ ಬಾರಿಯ ದಸರೆಗೂ ವಿವಾದದ ಕರಿನೆರಳು ಹತ್ತಾ ಇದೆ. ಕಂಬಳ ಮಾಡಲು ಹೊರಟಿದ್ದಕ್ಕೆ ಶುರುವಾಯಿತು ಗದ್ದಲ. ದಸರೆಯಲ್ಲಿ ಕಂಬಳ ಆಯೋಜನೆಗೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಆದರೆ ಅದರ ಜೊತೆಯಲ್ಲೇ ಪುತ್ತೂರು ಶಾಸಕ ಅಶೋಕ್ ರೈ ನೇತೃತ್ವದಲ್ಲಿ ಕಂಬಳ ರೆಡಿ ಆಗ್ತಾ ಇದೆ. ಆದರೆ ಕಂಬಳ ಆಯೋಜನೆಗೆ ಮೈಸೂರಿನಲ್ಲಿ ಭಾರಿ ವಿರೋಧ. ರಾಜವಂಶಸ್ಥರು, ರಾಜಕಾರಣಿಗಳು, ಪ್ರಭಾವಿಗಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಕಂಬಳವನ್ನ ಕೂಡ ಹಾಳು ಮಾಡಬೇಡಿ, ದಸರೆಯನ್ನ ಕೂಡ ಕೆಡಿಸಬೇಡಿ. ಒಂದು ಪ್ರಾಂತ್ಯದ ಆಚರಣೆ ಅದೇ ಪ್ರಾಂತ್ಯದಲ್ಲಿರಲಿ, ಈ ಪ್ರಾಂತದ ಆಚರಣೆ ಇದೇ ಪ್ರಾಂತ್ಯದಲ್ಲಿರಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ದಸರೆಯ ಸಂಸ್ಕೃತಿಗೂ ಕಂಬಳಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತ ಸಚಿವರುಗಳು. ಕಂಬಳ ಆಯೋಜನೆಗೆ ವಿರುದ್ಧ ಮೈಸೂರಿಗರ ವಾದ. ದಸರೆಯಲ್ಲಿ ಬಾಲಿವುಡ್ ಹಾಡುಗಳನ್ನು ಹಾಡಬಹುದು ಅಂತ ಹೇಳಿ ಮೈಸೂರಿಗರು ಹೇಳ್ತಾ ಇದ್ದಾರೆ. ಆದ್ರೆ ಕಂಬಳ ಬೇಡ ಅನ್ನುವಂಥದ್ದು ವಾದ ಆಗಿದೆ. ಯುವ ದಸರೆಯಲ್ಲಿ ಆಧುನಿಕ ಡ್ಯಾನ್ಸ್ಗಳನ್ನ ಪ್ರದರ್ಶನ ಮಾಡಬಹುದು, ಆದ್ರೆ ನಮ್ಮದೇ ನೆಲಮೂಲದ ಕಂಬಳ ಸಂಸ್ಕೃತಿಗೆ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಕಂಬಳ ಪ್ರೇಮಿಗಳಿಂದ ವಿರೋಧಿಗಳಿಗೆ ಪ್ರಶ್ನೆಯನ್ನ ಒಡ್ತಾ ಇದ್ದಾರೆ. ಈ ಬಾರಿಯ ದಸರೆಗೂ ವಿವಾದದ ಕರಿನೆರಳು ಬಂದಿರುವಂತದ್ದು ಬಹಳ ಬೇಸರದ ಸಂಗತಿ. ಕಂಬಳ ಮಾಡಲು ಹೊರಟಿದ್ದಕ್ಕೆ ಗದ್ದಲ ಶುರುವಾಗಿಬಿಟ್ಟಿದೆ. ವಿ ಹ್ಯಾವ್ ಟು ಡಿಸ್ಕಸ್ ಆನ್ ಇಟ್. ಯಾಕೆ, ಏನು, ಎತ್ತ, ಹೇಗೆ, ಏನಾದ್ರೆ ಸರಿ, ಏನಾಗದೇ ಇದ್ರೆ ಸರಿ. ಕಂಬಳ ಯಾವ ರಾಜ್ಯದ ಸಂಸ್ಕೃತಿ, ಎಲ್ಲಿನ ಆಚರಣೆ, ದಸರೆಗೆ ತಂದರೆ ಯಾಕೆ ವಿರೋಧ, ದಸರೆಗೆ ತರಲೇಬೇಕು ಅನ್ನುವ ಹಠ ಯಾಕೆ, ಎಲ್ಲ ವಿಚಾರಗಳ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಒಂದಿಷ್ಟು ಮುಖ್ಯಸ್ಥರು ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬರ್ತಾರೆ, ಒಂದಿಷ್ಟು ಕರೆಗಳನ್ನ ಕೂಡ ಸ್ವೀಕರಿಸ್ತೀವಿ. ಬೇರೆ ಬೇರೆ ಗಣ್ಯರು ಏನೇನು ಮಾತಾಡಿದ್ದಾರೆ ಅದನ್ನ ಕೂಡ ನಿಮ್ಮ ಎದುರಿಗೆ ತೋರಿಸ್ತೀವಿ. ಕರಾವಳಿಯ ಕಂಬಳವನ್ನ ಕರಾವಳಿಯಲ್ಲೇ ಇರಲು ಬಿಡಿ, ಅದನ್ನ ಇಲ್ಲಿಗೆ ತಗೊಂಡು ಬರಬೇಡಿ, ದಸರೆಯ ಸಂಸ್ಕೃತಿಗೂ ಕಂಬಳಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಮತ್ತು ಯದುವೀರ್ ಬಡಿಯರ್ ಮುಂತಾದವರು ಕಂಬಳ ಆಯೋಜನೆಗೆ ವಿರುದ್ಧ ಮೈಸೂರಿಗರ ವಾದ ಆಗ್ತಾ ಇದೆ ಅಂತೆ. ದಸರೆಯಲ್ಲಿ ಬಾಲಿವುಡ್ ಹಾಡುಗಳನ್ನ ಹಾಡಬಹುದು, ಯುವ ದಸರೆಯಲ್ಲಿ ಆಧುನಿಕ ಡ್ಯಾನ್ಸ್ಗಳನ್ನ ಪ್ರದರ್ಶಿಸಬಹುದು, ಆದ್ರೆ ನಮ್ಮದೇ ನೆಲಮೂಲದ ಕಂಬಳ ಸಂಸ್ಕೃತಿ ಯಾಕೆ ವಿರೋಧ? ಇದು ಒಂದು ವಿಧದ ವಾದ. ಸೊ ತ್ರಿಷಾ, ಇಲ್ಲಿ ಚರ್ಚೆ ಮಾಡುವಂಥದ್ದು ಬಹಳಷ್ಟಿದೆ. ಹೌದು, ಕಂಬಳ ಬೇರೆ ಯಾವುದೋ ತಮಿಳುನಾಡಿದಲ್ಲ, ಕೇರಳದೂ ಅಲ್ಲ, ಕೇರಳದ ತಯ್ಯಮ್ಮನ್ನ ಇಲ್ಲಿ ತಂದು ಮಾಡ್ತಾ ಇಲ್ಲ, ಅಥವಾ ತಮಿಳುನಾಡಿನಿಂದ ಜಲ್ಲಿಕಟ್ಟನ್ನು ಕೂಡ ಇಲ್ಲಿ ಮಾಡ್ತಾ ಇಲ್ಲ. ಕಂಬಳ ಇದೇ ರಾಜ್ಯದ ಒಂದು ಸಂಸ್ಕೃತಿ, ಇಲ್ಲಿನ ಆಚರಣೆ, ಇದೇ ಜನರು. ಈ ದಸರೆಗೆ ಇನ್ನೊಂದು ಹೆಸರಿದೆ, ನಾಡ ಹಬ್ಬ ಅಂತ ಹೇಳಿ. ನಾಡ ಹಬ್ಬ ಅಂತ ಆದ್ರ ಮೇಲೆ ನಾಡಿನ ಎಲ್ಲಾ ಸಂಸ್ಕೃತಿ, ಆಚಾರ ವಿಚಾರಗಳು, ಕಲೆ ಎಲ್ಲದನ್ನು ಕೂಡ ಇಲ್ಲಿ ಅಳವಡಿಸಬೇಕಾಗತ್ತೆ. ಆದ್ರೆ ಇದಕ್ಕೆ ವಿರೋಧ ಯಾಕೆ ಅನ್ನುವಂಥ ಪ್ರಶ್ನೆ ಇಲ್ಲಿ.
ವಿರೋಧ ಮಾಡೋದಕ್ಕೂ ಸಾಕಷ್ಟು ಕಾರಣಗಳಿದಾವೆ ಕಾರ್ತಿಕ್. ಒಂದು, ನಾಡ ಹಬ್ಬ ಹಲವಾರು ವರ್ಷಗಳಿಂದ ನಡೆಸ್ಕೊ ಬಂದಿದ್ದಾರೆ. ತನ್ನದೇ ಆದಂತಹ ಒಂದಷ್ಟು ಸಂಸ್ಕೃತಿಗಳನ್ನ ಮೈಸೂರು ಹೊಂದಿದೆ. ಅದಕ್ಕೆ ಸಾಂಸ್ಕೃತಿಕ ನಗರ ಅಂತಾನೂ ಕೂಡ ನಾವು ಕರಿತೀವಿ. ಹಾಗಿದ್ದ ಮೇಲೆ ಇತ್ತೀಚೆಗೆ ಯಾಕೆ ಕಂಬಳ, ಈ ವರ್ಷದಿಂದ ಯಾಕೆ ಕಂಬಳ ಅನ್ನುವಂಥದ್ದೊಂದು ಪ್ರಶ್ನೆ ಎದ್ದಿದೆ. ಯಾಕೆ ಕಂಬಳ ನಡೆಸಬೇಕು ಅಂದ್ರೆ ಅದಕ್ಕೆ ವೈಜ್ಞಾನಿಕವಾಗಿ ಕೂಡ ನಾವು ನೋಡ್ಬೋದು ಯಾಕೆ ಬೇಡ ಅನ್ನೋದು. ಹೌದು, ಯಾಕೆ ಅಂದ್ರೆ ನೀವು ತಯಾರಿಗೊಂಡಂತಹ ಕೋಣಗಳನ್ನ ಕಳೆದ ಬಾರಿ ಏನಾಗಿತ್ತು ಅಂತ ಅಂದ್ರೆ ಒಂದಷ್ಟು ವಿವಾದಗಳು ಉಂಟಾಗಿತ್ತು. 3 ವರ್ಷದಿಂದ ಎಲ್ಲೂ ಕೂಡ ದಸರಾ ಸರಿಯಾಗಿ ನಡೆದಿಲ್ಲ. ಇನ್ನೊಂದು ಕಡೆಯಲ್ಲಿ ನೀವು ಏನು ಕೋಣಗಳನ್ನ ನೀವು ಅಲ್ಲೇ ಕೂಡ ತರಬೇತಿಗೊಂಡಿರುವಂತಹ ಕೋಣಗಳನ್ನ ನಾವು ಬೇರೆ ಕಡೆಯಿಂದ ತರಬೇಕಾಗತ್ತೆ. ಯಾಕೆ ಅಂದ್ರೆ ಕಂಬಳಕ್ಕೆ ಅಂತಾನೆ ಪ್ರತ್ಯೇಕವಾದ ಕೋಣಗಳಿರುತ್ತೆ, ತರಬೇತಿ ಹೊಂದಿರುವಂತಹ ಕೋಣಗಳಿರುತ್ತೆ. ಸೊ ಆ ರೀಸನಿಗೋಸ್ಕರ ಒಂದು ಕಡೆಯಿಂದ ಬೇಡ ಅನ್ನುವಂತ ವಿರೋಧ ವ್ಯಕ್ತವಾಗ್ತಾ ಇದೆ. ಕಳೆದ ಬಾರಿ ದಸರೆಯನ್ನು ಉದ್ಘಾಟನೆ ಮಾಡಿದವರು ಯಾರು? ಬಾನು ಮುಸ್ತಾಕ್. ಅವರು ಇದೇ ಸಂಸ್ಕೃತಿ ಆಚರಣೆಯನ್ನ ಮಾಡ್ತಾರ? ಇಲ್ಲ. ದೆನ್ ಬಾನು ಮುಸ್ತಾಕಿಂದ ನೀವು ಉದ್ಘಾಟನೆಯನ್ನು ಮಾಡಿಸಬಹುದು, ಅದು ತಪ್ಪಲ್ಲ. ಯುವ ದಸರೆಯಲ್ಲಿ ಬಾಲಿವುಡ್ ಸಾಂಗ್ ಗಳನ್ನ ಹಾಕೊಂಡು ಡ್ಯಾನ್ಸ್ ಮಾಡಬಹುದು, ಅದು ತಪ್ಪಲ್ಲ. ಯುವ ದಸರಾ ಮೊದಲಿಂದಲೂ ಇತ್ತ, ಅದು ಇತ್ತೀಚೆಗೆ ಬಂದಿದ್ದು ತಾನೆ. ಹೌದು, ಯಾಕೆ ಅದು ಆಚರಣೆ ತಾನೆ. ಯುವಕರನ್ನ ಕಂಬಳಕ್ಕೆ ಸೈಂಟಿಫಿಕಲಿ ನೀವೇನು ಹೇಳಿದ್ರಿ, ಹೌದು, ಕೋಣಗಳನ್ನ ಅಲ್ಲಿಂದ ಇಲ್ಲಿಗೆ ತಂದ್ರೆ ಕೋಣಗಳಿಗೆ ಸುಸ್ತಾಗತ್ತೆ. ಆನೆನೇನು ಏರ್ ಲಿಫ್ಟ್ ಮಾಡ್ಕೊಂಡು ತರ್ತಾರ? ಆನೆನ್ ಕೂಡ ಹಂಗೆ ಕರ್ಕೊಂಡು ಬರೋದಮ್ಮ. ಅದಕ್ಕೆ ಆನೆ ತಂದ್ರೆ ನಿಮ್ಗೆ ಸಮಸ್ಯೆ ಇಲ್ಲ, ಕೋಣ ತಂದ್ರೆ ಸಮಸ್ಯೆ ಅಂತ ಹೇಳಿದ್ರೆ ಇದು ಬಹಳ ಹಾಸ್ಯಾಸ್ಪದ ಮತ್ತು ಬಾಲಿಶ ಆಗುತ್ತೆ. ನೋಡಿ, ಕಂಬಳ ಇರುವಂತದ್ದು ಬೇರೆ ಯಾವುದೋ ದೇಶದಲ್ಲಲ್ಲ, ಬೇರೆ ಯಾವುದೋ ರಾಜ್ಯದಲ್ಲಲ್ಲ, ನಮ್ಮದೇ ರಾಜ್ಯ. ಈ ವಾದಗಳನ್ನ, ಕಂಬಳವನ್ನ ಅತಿಯಾಗಿ ವಿರೋಧ ಮಾಡಿದಾಗ ಮತ್ತೊಂದು ವಾದ ಹುಟ್ಟುಕೊಳ್ಳುವ ಸಾಧ್ಯತೆ ಎಲ್ಲಿರುತ್ತೆ. ಏನು ಅಂತ ಕೇಳಿದ್ರೆ, ಪ್ರತ್ಯೇಕವಾಗಿರ್ತಕ್ಕಂಥ ಕರಾವಳಿ ನಮ್ದಾಗಬೇಕು, ಪ್ರತ್ಯೇಕ ರಾಜ್ಯ ಆಗಬೇಕು, ಅದಕ್ಕೆ ಮನ್ನಣೆ ಕೊಟ್ಟಂತಾಗುತ್ತೆ. ಇವತ್ತೇನು ಅಶೋಕ್ ರೈ ಮಾಡೋಕೆ ಹೊರಟಿದ್ದಾರೆ ಅದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ. ನೋಡಿ, ನಾಡಿನ ವಿಧದ ನಾಡಿನ ಅಲ್ಲಿ ಕಂಸಾಳೆ ನೃತ್ಯವನ್ನ ಕೂಡ ತೋರಿಸಲಾಗುತ್ತೆ, ಅಥವಾ ಬೇರೆ 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 ಭಾಗದ ಯಾವ್ಯಾವ ಕಲೆಗಳಿವೆ ಅದೆಲ್ಲವನ್ನು ಕೂಡ ಮೈಸೂರಿನ ಸಂಸ್ಕೃತಿ. ಆಬ್ವಿಯಸ್ಲಿ ಮೈಸೂರನ್ನ ಸಾಂಸ್ಕೃತ ನಗರಿ ಅಂತಾನೆ ಕರಿತೀವಿ. ಅದಲ್ಲದೆ ದಸರೆ ಇವತ್ತು ಕೇವಲ ದಸರೆಯಾಗಿ ಉಳಿದಿಲ್ಲ, ದಸರಾ ನಾಡ ಹಬ್ಬವಾಗಿ ಉಳಿದಿದೆ. ದಸರಾ ನಾಡ ಹಬ್ಬವಾಗಿ ಉಳಿದ ಮೇಲೆ ನಾಡಿನ ಎಲ್ಲಾ ಆಚರಣೆಗಳನ್ನ ಅಲ್ಲಿ ತೋರಿಸುವಂಥದ್ದು ಅಗತ್ಯ ಅಂತ ಹೇಳಿ. ಸರಿ, ಓಕೆ, ನಿಮ್ಮ ಮಾತಿಗೆ ನಾನು ಬರ್ತೀನಿ. ಕರಾವಳಿಯಲ್ಲಿ ಕಂಬಳ ಮಾತ್ರ ಇರೋದಾ? ಕಂಬಳ ಸಂಸ್ಕೃತಿ ಮಾತ್ರ ಇರೋದಾ? ಹುಲಿವೇಷ ಇಲ್ವಾ? ಅದನ್ನ ಯಾಕೆ ತರ್ತಾ ಇಲ್ಲ? ಹುಲಿವೇಷ ಯಾರು ತರ್ತಾ ಇಲ್ಲ ಅಂತ ಹುಲಿವೇಷ ಓಕೆ, ಎಲ್ಲಿ? ಯುವ ದಸರೆ ಬಂದ ಮೇಲೆ. ಯುವ ದಸರೆ ಬಂದ ಮೇಲೆ ಹುಲಿ ಇದಿದೆ. 2023ರಲ್ಲಿ ಕಾಂತಾರ ಸಿನಿಮಾ ರಿಲೀಸ್ ಆಗುತ್ತೆ. ಕಾಂತಾರ ಸಿನಿಮಾ ರಿಲೀಸ್ ಆದ ಮೇಲೆ ದೈವಗಳನ್ನ ಯಾವ್ಯಾವ ರೀತಿಯಲ್ಲಿ ಏನೇನೆಲ್ಲ ಮಾಡಿದ್ರು ಅಂತ ನೀವು ನೋಡಿದ್ದೀರಾ ಕಾರ್ತಿಕ್? ಸ್ಪಷ್ಟವಾಗಿ ದೈವಾರಾಧನೆ ತಂದ್ರೆ ಇವತ್ತಿಗೂ ವಿರೋಧ ಇದ್ದೇ ಇದೆ, ಇವತ್ತಿಗೂ ವಿರೋಧ ಇದ್ದೇ ಇದೆ. ಕಂಬಳ ಅನ್ನುವಂಥದ್ದು ದೈವಾರಾಧನೆ ಬೇರೆ, ಕಂಬಳ ಬೇರೆ, ಕಂಬಳವನ್ನ ಸಂಸ್ಕೃತಿ ಬೇರೆ, ಆಚರಣೆಗಳು ಬೇರೆ. ಸರಿ, ಕಂಬಳವನ್ನ ಇಡೀ ನೀವು ಕರಾವಳಿ ಭಾಗದವರು ನಡೆಸ್ತಾರಾ? ಇಲ್ಲ, ಅದಕ್ಕೆ ಅಂತದಂತ ಪ್ರತ್ಯೇಕವಾದ ಒಂದು ಜನಾಂಗ ಇರ್ಬೋದು, ಅಥವಾ ಅದಕ್ಕೆ ಆದಂತ ತರಬೇತಿ ಹೊಂದೋರು ಇದಾರಲ್ವಾ? ರಾಂಗ್ ಇನ್ಫಾರ್ಮೇಶನ್. ಕರಾವಳಿಯಲ್ಲಿ ಇಡೀ ಕುಂದಾಪುರದಿಂದ ಹಿಡಿದು ಪುತ್ತೂರಿನವರೆಗೆ ಎಲ್ಲಾ ಭಾಗಗಳಲ್ಲಿ ಕೂಡ ಕಂಬಳವನ್ನು ನಡೆಸ್ತಾರೆ. ಅದರದ್ದೇ ಆದ ಜನಾಂಗ ಅಂತ ಕಂಬಳಕ್ಕಿಲ್ಲ. ನೋಡಿ, ಇದೇ ಕಾರಣ ಅಂತ ಹೇಳೋದು. ಕಂಬಳ ಆದರೆ ಯಾವುದೋ ಒಂದು ಪಂಗಡಕ್ಕೋ ಯಾವುದೋ ಒಂದು ಜನಾಂಗಕ್ಕೋ ಸೇರಿದಂತಹ ಆಚರಣೆ ಅಲ್ಲ. ಕಂಬಳ ಏನು ಅಂತ ಕೇಳಿದ್ರೆ, ಈ ಬಿತ್ತನೆಯನ್ನೆಲ್ಲ ಮಾಡಲಾಗುತ್ತೆ. ಬಿತ್ತನೆಯನ್ನ ಮಾಡಿ ಎಲ್ಲ ಎಲ್ಲದು ಆದ ನಂತರ, ವ್ಯವಸಾಯ ಆದ ನಂತರ ಈ ಮಳೆಗಾಲದಲ್ಲಿ ಕೆಸರು ತುಂಬಿಕೊಂಡಿರುತ್ತೆ ಗದ್ದೆಯಲ್ಲಿ. ಆ ಸಂದರ್ಭದಲ್ಲಿ ಆ ಕೋಣಗಳನ್ನು ಇಟ್ಕೊಂಡು ಏನು ಗದ್ದೆಯನ್ನು ಉಳಿಸಿದ್ರೋ ಆ ಕೋಣಗಳನ್ನು ಇಟ್ಕೊಂಡು ಮಾಡುವಂತಹ ಒಂದು ಪ್ರಕ್ರಿಯೆ ಅಷ್ಟೇ ಕಂಬಳ. ಅದನ್ನ ಎಲ್ಲಾ ಭಾಗಗಳಲ್ಲಿ ಕೂಡ ಮಾಡ್ತಾರೆ. ಅದಕ್ಕೆ ಯಾವುದೇ ಜನಾಂಗ ಇಲ್ಲ, ಯಾವುದೇ ವಾದ ಇಲ್ಲ. ಸೊ ಕಂಬಳದ ಮೇಲಿರುವಂತಹ ಸರಿಯಾದ ತಿಳುವಳಿಕೆ ಇಲ್ಲದೆ ಇರುವ ಕಾರಣಕ್ಕೆ ಈ ರೀತಿಯೆಲ್ಲ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ. ಇವತ್ತು ಸಂಕ್ರಾಂತಿ ಹಬ್ಬ ಬಂದ್ರೆ, ಜನವರಿಯ ಮಕರ ಸಂಕ್ರಾಂತಿ ಹಬ್ಬ ಬಂದ್ರೆ, ನೀವು ಮಂಡ್ಯ ಮತ್ತು ಮದ್ದೂರು ಭಾಗಗಳಲ್ಲಿ ಹೋದಾಗ ಅಥವಾ ಮೈಸೂರು ಭಾಗಗಳಲ್ಲಿ ಹೋದಾಗ ಇದೇ ರೀತಿಯಲ್ಲಿ ಎತ್ತಿಗೆ ಸಿಂಗಾರವನ್ನ ಮಾಡಿಕೊಂಡು ರಸ್ತೆಗಳಲ್ಲಿ ರಸ್ತೆ ಉದ್ದಕ್ಕೂ ಕೂಡ ಬೇರೆ ಬೇರೆಗಳಲ್ಲಿ ಕಿಚ್ಚು ಹಾಯಿಸ್ಕೊಂಡು ಆ ಕೋಣಗಳನ್ನು ಹಾರಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅದು ಅವರ ಒಂದು ಸಂಸ್ಕೃತಿಯ ಭಾಗ ಆ ಸುಗ್ಗಿಯ ಸಂದರ್ಭದಲ್ಲಿ. ಅದೇ ರೀತಿ ಕರಾವಳಿಯಲ್ಲಿ ಕೂಡ ಇದು ಒಂದು ಸಂಸ್ಕೃತಿಯ ಭಾಗ. ಅದನ್ನ ತರೋದ್ರಲ್ಲಿ ಏನ್ ತಪ್ಪಿದೆ? ಓಕೆ, ಸಂಸ್ಕೃತಿ ಭಾಗ ಅಲ್ಲೇ ಇರ್ಲಿ ಅಲ್ಲ, ಬೇರೆ ಕಡೆ ಅದು ದಸರೆ
ಓಕೆ ನಾಡ ದಸರೆಯಲ್ಲಿ ಯಾಕೆ ಬೇಕು ದಸರೆಯಲ್ಲಿ ದಸರಾ ಇವತ್ತು ದಸರಾ ಆಗಿ ಮಾತ್ರ ಉಳಿದಿಲ್ಲ, ಇದು ನಾಡ ಹಬ್ಬ ಆಗಿ ಫಾರ್ ಉಳಿದಿದೆ. ಎಕ್ಸಾಂಪಲ್ ಕೊಡ್ತೀನಿ, ಮೈಸೂರಲ್ಲಿ ನಿಮಗೆ ಲೈಟಿಂಗ್ಸ್ ಹಾಕ್ತಾರೆ, ನೀವು ಲೈಟಿಂಗ್ಸ್ ನೋಡೋದಕ್ಕೆ ಚರ್ಚ್ ಸ್ಟ್ರೀಟ್ ಹೋದ್ರು ಸಾಕು ಅಥವಾ ಇನ್ನೆಲ್ಲೋ ಸಾಕು, ಎಲ್ಲೆಲ್ಲಿಂದನೂ ಮೈಸೂರಿಗೆ ಯಾಕೆ ಬರ್ತಾರೆ ಲೈಟಿಂಗ್ಸ್ ನೋಡೋದಕ್ಕಲ್ವಾ? ಎಷ್ಟು ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಹೀಗಿರ್ಬೇಕಾದ್ರೆ ನೀವು ಕಂಬಳವನ್ನ ತರ್ತೀವಿ ಅಂದ್ರೆ ಟ್ರಾಫಿಕ್ ಸಮಸ್ಯೆಗಳಾಗುತ್ತೆ ಮೇನ್. ಹಾಗೆ ಜನ ಎಕ್ಸೈಟ್ಮೆಂಟಿಗೆ ಅಲ್ಲಿ ಓಡಾಡೋದಿರ್ಬೋದು ಅಥವಾ ಅದು ರನ್ನಿಂಗ್ ರೇಸ್ ನಡೆಯೋ ಟೈಮ್ ಅಲ್ಲಿ ಹಾರೋ ಅಂತದಿರ್ಬೋದು ಅಥವಾ ಇನ್ನೇನೋ ಮಾಡೋದಿರ್ಬೋದು, ಈ ತರ ಸಮಸ್ಯೆಗಳಿಗೆ ಯಾರು ತಲೆ ಕೊಡ್ತೀರಾ? ಆಗ ನಾವ್ ಇಲ್ಲೇ ಕುತ್ಕೊಂಡು ನಾವೇ ಸುದ್ದಿ ಮಾಡ್ತೀವಿ. ಓ, ಜಂಬೂ ಸವಾರಿ ತಂದ್ರೆ ಜನಗಳು ಬರಲ್ವಾ? ಜಂಬೂ ಜಂಬೂ ಸವಾರಿ ಆಗುವಾಗ ಜನಗಳು ಬಂದು ನೋಡಲ್ಲ. ಅದನ್ನ ಹೇಳ್ತಾ ಇದ್ದು, ಜಂಬೂ ಸಾರಿ ನಡೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಇವಾಗಿನ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಲ್ಲಿ ಏನೇನ್ ಆಗ್ತಿದೆ ಅನ್ನೋದು ನಿಮ್ಗೂ ಗೊತ್ತಿದೆ. ನೋಡಿ, ಇಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಕರಾವಳಿಯನ್ನ ಅಥವಾ ಮೊನ್ನೆ ಹೆಚ್ಚು ದಿನಗಳ ಹಿಂದೆ ಹೋಗಲ್ಲ, ನಿನ್ನೆ ನಡೆದಂತಹ ಘಟನೆ ಏನು, ಬೆಳಗಾವಿಯನ್ನ ಸರಿಯಾಗಿ ನೋಡ್ತಾ ಇಲ್ಲ. ಯಾವುದೇ ಸರ್ಕಾರಗಳು ಬಂದರೂ ಕೂಡ ಬೆಳಗಾವಿಯ ಕಡೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ನಮಗೆ ಹುಬ್ಬಳ್ಳಿ, ಬೆಳಗಾವಿ ಇದನ್ನೆಲ್ಲ ಸೇರಿ ಪ್ರತ್ಯೇಕ ರಾಜ್ಯ ಬೇಕು ಅಂತ ಹೇಳಿ ಒಂದಿಷ್ಟು ಜನ ಪ್ರತಿಭಟನೆಯನ್ನ ಮಾಡಿದ್ರು. ಕರಾವಳಿಯಲ್ಲಿಯೂ ಕೂಡ ಕೆಲ ವರ್ಷಗಳ ಹಿಂದೆ ಇಂತಹ ಕೂಗುಗಳು ಸೇಳಿ ಬಂದಿತ್ತು. ಆದ್ರೆ ಯಾವಾಗ ನಾವು ಈ ಕಂಬಳವನ್ನ ದಸರಾ ಒಟ್ಟಿಗೆ ಬೆರೆಸಿದಾಗ ಒಂದು ಭಾವೈಕ್ಯತೆ ಬರುತ್ತೆ, ಒಂದು ಸಾಮರಸ್ಯ ಬರುತ್ತೆ. ಸೊ ಒಂದು ರೀತಿಯಲ್ಲಿ ಕರ್ನಾಟಕ ಇದು ನಾಡ ಹಬ್ಬ ಆಗಿಯೇ ಉಳಿಯುತ್ತೆ ಮತ್ತು ಈ ಕರ್ನಾಟಕದ ಎಲ್ಲಾ ಭಾಗಗಳನ್ನು ಒಟ್ಟು ಸೇರಿಸಿದಾಗ ಆಗುತ್ತೆ. ಸೊ ಹಾಗಾಗಿ ಇದು ಮುಖ್ಯ ಅಂತ ಹೇಳಿ, ಸೊ ಈ ವಿಚಾರದ ಕುರಿತಾಗಿ ಇದಕ್ಕೆ ಬಹಳ ಮುತುವರ್ಜಿಯನ್ನ ವಹಿಸ್ತಾ ಇರ್ತಕ್ಕಂತಹ ಪುತ್ತೂರಿನ ಶಾಸಕರಾಗಿರ್ತಕ್ಕಂತಹ ಅಶೋಕ್ ರೈ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ? ಹಲೋ ಅಶೋಕ್ ರೈ ಸರ್, ಕೇಳಿಸ್ತಾ ಇದೆಯಾ? ಹಲೋ ಸರ್, ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತದೆ. ಅಶೋಕ್ ರೈ ಸರ್, ನೀವು ದಸರಾಗೆ ದಸರೆಯಲ್ಲಿ ಕೂಡ ಕಂಬಳವನ್ನ ಮಾಡಬೇಕು ಅಂತ ಹೊರಟಿದ್ದೀರಿ. ಇದಕ್ಕೆ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇವನ್ ಪ್ರತಾಪ್ ಸಿಂಹ ಅಥವಾ ಯದುವೀರ್ ಒಡೆಯರ್ ಇವರೆಲ್ಲರೂ ಕೂಡ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ತಾವು ಏನೇನು ಹೇಳಕ್ ಇಷ್ಟಪಡ್ತೀರಾ ನಮ್ಮ ಸಂಪೂರ್ಣ ನ್ಯೂಸ್ ಮೂಲಕ? ನೋಡಿ, ಈ ಕಂಬಳ ಅನ್ನೋದು ದಕ್ಷಿಣ ಕನ್ನಡ ಈ ಕರಾವಳಿ ಭಾಗದ ಒಂದು ಇತಿಹಾಸ ಇರುವಂತ ಒಂದು ಕ್ರೀಡೆ. ಹಲೋ, ಎಸ್ ಕೇಳಿಸ್ತಾ ಇದೆ ಸರ್, ಹೇಳಿ. ಕ್ರೀಡೆ ಅದನ್ನು ಅಲ್ಲಿ ಮಾಡಬಾರ್ದು. ಯಾರೋ ಒಬ್ರು ವಿರೋಧ ವ್ಯಕ್ತಪಡಿಸ್ತಾರೆ. ನನಗೊಂದು 1000 ಕರೆ ಬಂದಿದೆ ಇವತ್ತು ಬೆಳಿಗ್ಗೆಯಿಂದ ಮೈಸೂರಿನವರು. ಕಂಬಳವನ್ನು ಮಾಡಿ ಸರ್, ನಾವಿದ್ದೀವಿ ನಿಮ್ಮ ಜೊತೆಲಿ, ಕಂಬಳ ನಮಗೆ ನೋಡ್ಬೇಕು ಸರ್, ನಮಗೆಲ್ಲ ಅಲ್ಲಿ ಬಂದು ನೋಡ್ಲಿಕ್ಕೆ ಆಗಲ್ಲ, ಮಾಡಿ ಅಂತ ಹೇಳ್ತಾರೆ. ಯಾರೋ ಒಬ್ರು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಆಗುವಂತದ್ದು. ದಸರಾ ಅಂದ್ರೆ ಒಂದು ವಿಶೇಷ. ನಾವು ಕೂಡ ಇದು ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗದಲ್ಲಿ ದಸರಾ ಆಚರಣೆ ಮಾಡ್ತೀವಿ. ಅದೇ ರೀತಿ ಕಂಬಳವನ್ನು ಅಲ್ಲಿ ಒಂದು ತೋರಿಸುವಂತ, ನಾವೇನು ಡಿಸ್ಕೋ ಡ್ಯಾನ್ಸ್ ಮಾಡುದಾ ಅಲ್ಲ ಏನಾದ್ರು ಆರ್ಕೆಸ್ಟ್ರಾ ಸಿನಿಮಾ ಹಾಡುಗಳನ್ನು ಹಾಡುದಾ, ಇದೇನಲ್ಲ. ಇದೊಂದು ಇಲ್ಲಿಯ ಸಾಂಸ್ಕೃತಿಕ ಕ್ರೀಡೆಯನ್ನು ಅಲ್ಲಿಗೆ ಒಂದು ತೋರಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಅಷ್ಟೇ. ನಾವೇನು ಮಾಡ್ಲೇಬೇಕಂತ ನಮ್ಗೇನಂತಲ್ಲ, ಜನ ಒಪ್ಪಿದ್ರೆ ಮಾಡ್ತೇವೆ. ಜನರು ಒಪ್ಪಿದ್ರೆ ಮಾಡ್ತೀವಿ. ರಾಜಕಾರಣಿಗಳು ಒಪ್ಪದೇ ಇದ್ರೆ? ಯಾರು ರಾಜಕಾರಣಿಗಳು ಒಪ್ಪದೇ ಇದ್ರೆ ಏನು ಅಂತ ಹೇಳಿ? ರಾಜಕಾರಣಿಗಳು ಬಿಡಿ, ರಾಜಕೀಯ ಐತಿ ಕಂಬಳದಲ್ಲೆಲ್ಲ ಮಾಡ್ಬೋದು. ಸಾಂಸ್ಕೃತಿಕ ಕ್ರೀಡೆ ಆಚಾರ ವಿಚಾರಗಳಲ್ಲಿ ರಾಜಕೀಯವನ್ನು ಮಾಡಬಾರ್ದು. ರಾಜಕಾರಣಿಗಳು ಒಬ್ಬರು ಒಪ್ಪುದಿಲ್ಲ, ಇನ್ನೊಬ್ರು ಮಾಡ್ಬೇಕಂದ್ರೆ ಯಾರು ದಸರಾವನ್ನು ಇಲ್ಲಿ ಮಾಡಬಾರ್ದು ಅಂತ ಹೇಳಿದ್ರೆ ನಾವು ಕೇಳ್ತೀವಾ? ನಾವು ಕರಗ ನೃತ್ಯವನ್ನು ಇಲ್ಲಿ ಮಾಡ್ತೀವಿ, ಸಾಂಸ್ಕೃತಿಕ ಬ್ಯಾಂಡ್ ವಾದ್ಯ, ಡೊಳ್ಳು ಕುಣಿತ ಇದನ್ನೆಲ್ಲ ನಾವು ಇಲ್ಲಿ ತಂದು ಮಾಡ್ತೇವೆ. ನಮ್ದು ಅಲ್ಲಿ ಯಾರು ಅದನ್ನು ವಿರೋಧ ಮಾಡೋರಿಲ್ಲ. ಯಾರೋ ರಾಜಕೀಯಕ್ಕಾಗ ಒಬ್ರು ಇಬ್ಬರು ವಿರೋಧ ಮಾಡಬಹುದೇ ಹೊರತು ಅದನ್ನೆಲ್ಲ ತಗೊಳ್ಳಿಕ್ಕೆ ಆಗುದಿಲ್ಲ. ನೀವು ಕಳೆದ ಬಾರಿ ಕೂಡ ಬೆಂಗಳೂರಿನಲ್ಲಿ ಅದನ್ನ ಆಯೋಜನೆಯನ್ನ ಮಾಡಿದ್ರಿ, ದೊಡ್ಡ ಮಟ್ಟದಲ್ಲೇ ಆಯ್ತು, ಲಕ್ಷಾಂತರ ಮಂದಿ ಬಂದು ನೋಡಿದ್ರು. ಆದ್ರೆ ಕೋಣಗಳನ್ನ ಅಲ್ಲಿಂದ ಇಲ್ಲಿಗೆ ಸಾಗಿಸುವಾಗ ಕೋಣಗಳಿಗೆ ತುಂಬಾ ತೊಂದರೆ ಆಗುತ್ತೆ, ಬಾಯಿಯಲ್ಲಿ ಅತಿರೇಕವಾಗಿರ್ತಕ್ಕಂಥ ನೊರೆಗಳು ಬರುತ್ತೆ, ಕೋಣಗಳಿಗೆ ಹಿಂಸೆಗಳಾಗುತ್ತೆ. ಸೊ ಹಾಗಾಗಿ ಕರಾವಳಿಯಲ್ಲೇ ಇರಲಿ, ಆ ಕೋಣಗಳನ್ನ ಇಲ್ಲಿಗೆ ತಂದು ಹಿಂಸೆ ಕೊಡೋದು ಬೇಡ ಅನ್ನೋದು ಕೆಲವರು ವಾದ. ನೀವೇನಂತೀರಿ? ಕೋಣಗಳ ಬಾಯಿಯಲ್ಲಿ ನೊರೆ ಬರದೆ ಮತ್ತೆ ಮನುಷ್ಯನ ಬಾಯಿಯಲ್ಲಿ ನೊರೆ ಬರೋದಲ್ಲ. ಕೋಣಗಳ ಬಾಯಲ್ಲಿ ಯಾವ ನೊರೆ ಬರ್ತಾ ಇರ್ತದೆ, ಅದು ಜಗಿದು 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 ಜೀರ್ಣ ಆಗುವಾಗ ನೊರೆ ಬರ್ತದೆ. ಅದ್ರಲ್ಲಿ ಅವರಿಗೆಲ್ಲ ಮಾಹಿತಿ ಇಲ್ಲ ಸರಿಯಾದ. ಕೆಲವರು ಎಮ್ಮೆಯನ್ನು ಓಡಿಸ್ತಾರೆ, ಕೆಲವರು ಕೋಣೆಗಳನ್ನು ತಂದು ಇಲ್ಲಿ ಬಿಟ್ಟು ಹೋಗ್ತಾರೆ, ಮತ್ತೆ ಕರೆ ಮಾಡುವುದಂತ ಹೇಳಿದ್ರೆ ಕೆರೆ ಮಾಡ್ತಾರೆ ಅಂತ, ಇದೆಲ್ಲ ಕೆಲವು ತಪ್ಪು ಮಾಹಿತಿಗಳಿದೆ. ಮತ್ತೆ ರಾಜಕೀಯವನ್ನು ಇದನ್ನು ಸೃಷ್ಟಿ ಮಾಡೋದು ಬೇರೆ ಬೇರೆ. ನಾವು ಕೂಡ ಕರ್ನಾಟಕ ರಾಜ್ಯದಲ್ಲೇ ಇರುವವರು ಒಂದು ದಸರಾದ ಜೊತೆಯಲ್ಲಿ ಇದನ್ನು ವೈಶಿಷ್ಟ್ಯವಾಗಿ ಪ್ರತಿ ವರ್ಷ ವಿಶೇಷ ರೀತಿಯಲ್ಲಿ ಮಾಡಬೇಕು. ದಸರಾ ಹಿಂದೆ ಹೇಗಿತ್ತು ನೀವು ನೋಡಿದಾಗೆ 20 ವರ್ಷದ ಹಿಂದೆ ದಸರಾ ಹೇಗಿತ್ತು, ನಾನು 30 ವರ್ಷದ ಹಿಂದೆ ದಸರಾ ನೋಡಿದ್ದೀನಿ. ಒಂದೊಂದಾಗಿ ಆಡ್ ಆಗ್ತಾ ಬಂತು, ಯುವ ದಸರಾ ಹೌದು ಹೌದು ಬೇರೆ ಬೇರೆ ಆಚರಣೆಗಳು ಬಂತು.
ಹೌದು, ಲೈಟಿಂಗ್ ಅಲ್ಲ ಅದ್ರ ಸಿಸ್ಟಮ್ ಜೊತೆಲೆ ಈ Air ಕಳೆದ show ಬಾರಿ ಬಂತು. ನೀವು ನೀರ್ ಅರೇಂಜ್ಮೆಂಟ್ ಅನ್ನ ಹೇಗೆ ಮಾಡಿದ್ರಿ ಸರ್? ಯಾಕಂದ್ರೆ ಈ ಬಾರಿ ಕೇಳ್ತಾ ಇರುವಂತ ದೊಡ್ಡ ಮತ್ತೊಂದು ಪ್ರಶ್ನೆಯೇ ಅದು. ಇದು ಈಗ ಈ ಸಂದರ್ಭದಲ್ಲಿ ಬರಗಾಲ ಇದೆ ಎಲ್ಲಾ ಕಡೆಗಳಲ್ಲಿ, ಮಳೆ ಬೇರೆ, ಮುಂಗಾರು ಮಳೆ ಬೇರೆ ಇನ್ನು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಈ ಸಂದರ್ಭದಲ್ಲಿ ಇಷ್ಟೊಂದು ನೀರ್ ಪೋಲು ಮಾಡುವಂತದ್ದು ಸರಿಯಲ್ಲ. ನಾವು ಯಾವತ್ತೂ ನೀರಿನ ಕೂಡ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಿದ್ರಿ ಕಳೆದ ಬಾರಿ ಅಂತ? ನಾವು ಯಾವತ್ತೂ ಕೂಡ ಕುಡಿಯುವ ನೀರನ್ನು ನಾವು ಬಳಕೆ ಮಾಡುವುದಿಲ್ಲ. ಹ್ಮ್ ನಮ್ಮ ಕೋಣಗಳಿಗೆ ಕುಡಿಯಲಿಕ್ಕೆ ಕೂಡ ನಮ್ಮ ಕೋಣಗಳ ಯಜಮಾನರುಗಳೇ ಅದಕ್ಕೆ ಬೇಕಾಗುವಂತ ಫುಡ್ ಮತ್ತೆ ನೀರನ್ನು ನಾವು ಇಲ್ಲಿಂದಲೇ ತಗೋ ಬರ್ತೇವೆ. ನೀವು ಅಲ್ಲಿ ನೀರು ಕೊಟ್ಟರು ನಾವು ಅದಕ್ಕೆ ಕೋಣಗಳಿಗೆ ಕುಡಿಸುವುದಿಲ್ಲ. ಹ್ಮ್ ಕರೆಗೆ ಬೇಕಾಗುವಂತ ನೀರು 2 ಬೋರ್ವೆಲ್ ತೆಗಿತೀವಿ. ಆ ಬೋರ್ವೆಲ್ ಇಂದ ಹಾಕಿ ಪುನಃ ಭೂಮಿಗೆ ಹೋಗ್ತದೆ ಹೊರತು ಎಲ್ಲಿಯೂ ವೇಸ್ಟ್ ಆಗುವಂತ ಕೆಲಸ ಆಗುದಿಲ್ಲ. ಓಕೆ. ಆದ್ರಿಂದ ಏನು ನೀರನ್ನು ಹೆಚ್ಚುವರಿಯಾಗಿ ಬಳಸ್ತಾರೆ, ನೀರನ್ನು ದುರ್ಬಳಕೆ ಮಾಡ್ತಾರೆ, ಏನು ಒಂದು ಸ್ವಲ್ಪ ನೀರು ದುರ್ಬಳಕೆ ಆಗೋಲ್ಲ. 2 ಬೋರ್ವೆಲ್ ತೆಗಿತೀವಿ, ಆ ನೀರನ್ನು ಭೂಮಿಗೆ ವಾಪಸ್ ಬಿಡ್ತೀವಿ. ಎಸ್ ಸರ್. ಇಲ್ಲಿ ಇನ್ನೊಂದು ಗಮನಿಸಬೇಕೇನು ಅಂತ ಕೇಳಿದ್ರೆ, ನಾಡ ಹಬ್ಬ ಯಾವುದು ಅನ್ನುವಂತ ಪ್ರಶ್ನೆಯನ್ನ ಮಕ್ಕಳಿಗೆ ಕೇಳಿದಾಗ ಬೆಂಗಳೂರಿನ ಮಕ್ಕಳು ಕೂಡ ದಸರಾ ಅಂತವೇ ಉತ್ತರವನ್ನ ಬರೀತಾರೆ, ಮಂಗಳೂರಿನ ಮಕ್ಕಳು ಕೂಡ ದಸರಾ ಅಂತಾನೆ ಉತ್ತರ ಬರೀತಾರೆ. ಸೊ ಎಲ್ಲರಿಗೂ ನಾಡ ಹಬ್ಬ ದಸರಾವೇ ಆಗಿರೋದ್ರಿಂದ ಎಲ್ಲಾ ಭಾಗದ ಕಲೆಗಳನ್ನ, ಸಂಸ್ಕೃತಿಗಳನ್ನ ದಸರೆಗೆ ತರೋದ್ರಲ್ಲಿ ತಪ್ಪು ಏನು ಅಂತ ಹೇಳಿ ನಿಮ್ಮ ಪ್ರಶ್ನೆ ಅಲ್ವಾ? ಹೌದು, ಏನು ತಪ್ಪಿಲ್ಲ. ನೋಡಿ, ಹಿಂದೆ ಆಗುವಾಗ ಈಗ ಲೇಸರ್ ಶೋ ಶುರು ಮಾಡಿದ್ದಾರೆ, ಈಗ ಏರ್ ಶೋ ಶುರು ಮಾಡಿದ್ದಾರೆ. ಏರ್ ಶೋಗೂ ದಸರಕ್ಕೂ ಏನು ಸಂಬಂಧ ಇದೆ ಹಾಗಾದ್ರೆ? ಒಂದು ನಮ್ಮ ಸಂಸ್ಕೃತಿಯನ್ನು ತೋರಿಸ್ತೀವಿ ಅಂತ ಹೇಳಿದ್ರೆ ಇವರು ರಾಜಕೀಯವಾಗಿ ಅದನ್ನು ವಿರೋಧ ಮಾಡುದು ಯಾರು ಕೂಡ ತಪ್ಪೇ. ಅವರು ಹಾಗಾದ್ರೆ ದಕ್ಷಿಣ ಕನ್ನಡ ಜನ ಅವರನ್ನು ವಿರೋಧ ಮಾಡ್ಬೇಕಾ? ನಾವು ಫಸ್ಟ್ ಮಾಡುದು ಇವರು ಏನು ದಕ್ಷಿಣ ಕನ್ನಡದ ಈ ಕ್ರೀಡೆ ಇದೆ ಎಲ್ಲರೂ ಒಪ್ಪಿರುವಂತ ಅದನ್ನು ವಿರೋಧ ಮಾಡುವಾಗ ನಾವು ಅವರನ್ನು ವಿರೋಧ ಮಾಡಬೇಕೇ? ಈ ಪ್ರಶ್ನೆ ಉದ್ಭವ ಆಗ್ತದೆ. ಇದಕ್ಕೆಲ್ಲ ಇವರು ಜನಪ್ರತಿನಿಧಿಗಳಾದವರು ಇಂಥ ವಿಚಾರಗಳನ್ನೆಲ್ಲ ಹೇಳಬಾರ್ದು. ಸ್ವಲ್ಪ ರಾಜಕೀಯವನ್ನು ಮಾಡುವಲ್ಲಿ ಮಾತ್ರ ಮಾಡಬೇಕೇ ಹೊರತು ಎಲ್ಲಾ ಕಡೆ ರಾಜಕೀಯ ಮಾಡೋದು ಒಳ್ಳೆಯದಲ್ಲ. ಬೇರೆ ಬೇರೆ ವಿಚಾರಗಳನ್ನು ದಸರಾದ ಜೊತೆ ಸೇರಿಕೊಂಡಿದ್ದಾರೆ. ಇದನ್ನು ಎಲ್ಲಾ ಜನರಿಗೆ ನಾನು ಹೇಳುವ ತಮ್ಮ ಮೂಲಕ, ಎಲ್ಲಾ ಜನರಿಗೆ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳ ನೋಡ್ಲಿಕ್ಕೆ ಆಗ್ತದಾ? ಸಾಧ್ಯ ಇಲ್ಲ. ಎಷ್ಟೋ ಜನರಿಗೆ ಆಸೆಗಳಿರುತ್ತೆ ಕಂಬಳವನ್ನು ನೋಡಬೇಕು, ಆಸೆಗಳು ಇರ್ತದೆ. ತಗೊಂಡು ಹೋಗ್ತೀವಿ ಅಂತ ಹೇಳಿ. ಹೌದು, ಬ್ಯಾಂಗ್ಳೂರಿನಲ್ಲಿ ಮಾಡುವಾಗ ಕೆಲವರು ವಿರೋಧ ವ್ಯಕ್ತ ಮಾಡಿದ್ರು. ಆನಂತರ 25 ಲಕ್ಷದಿಂದ ಹೆಚ್ಚು ಜನ ಬಂದು ನೋಡುವಂತದ್ದಾಗಿದೆ. ನಾವೇನು ದುಡ್ಡು ಮಾಡ್ಲಿಕ್ಕೆ ಇಲ್ಲದಿರ ಏನು ಕೆಲಸ ಇಲ್ಲದೆ ಅಲ್ಲಿ ಮಾಡಬೇಕು, ಹೆಸರು ಮಾಡಬೇಕು ಅಂತ ಏನಲ್ಲ. ಓದಿಸುವಂತದ್ದು ಕಂಬಳವನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಉದ್ದೇಶ ಹೊರತು ಬೇರೆ ಯಾವುದು ನಮ್ಮ ಹತ್ರ ಹಿಡನ್ ಎಜೆಂಡಾ, ರಾಜಕೀಯ ಎಜೆಂಡವೇ ಇಲ್ಲ ಇದರಲ್ಲಿ. ಯಾಕಂತ ಹೇಳಿದ್ರೆ ಯಕ್ಷಗಾನವನ್ನ ಇದೀಗ ಬೆಂಗಳೂರಲ್ಲೂ ಕೂಡ ಮಾಡ್ತಾರೆ. ಅದೇ ರೀತಿ ಕಂಸಾಳೆ ನೃತ್ಯವನ್ನ ಕರಾವಳಿಯಲ್ಲಿ ಕೂಡ ಮಾಡ್ತಾರೆ. ಭರತನಾಟ್ಯವನ್ನ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಮಾಡ್ತಾರೆ. ಸೊ ಕರ್ನಾಟಕ ಅನ್ನುವಂಥದ್ದು ವೈವಿಧ್ಯಮಯವಾಗಿರ್ತಕ್ಕಂತಹ ರಾಜ್ಯ. ಎಲ್ಲರನ್ನ ಕೂಡ ಬೆಸೆಯೋದಕ್ಕೆ ಇದೊಂದು ಸದಾವಕಾಶ ಅಂತ ಹೇಳಿ ದಸರಾ. ಸರಿ, ನಿಮ್ಮ ಮಾತು 100ಕ್ಕೆ 100 ಸರಿ ಇದೆ, ನಾನು ಒಪ್ಕೊಳ್ತೇನೆ ಇದನ್ನು. ನನ್ನ ಜೊತೆ ಇನ್ನೊಬ್ರು ಆಂಕರ್ ಇದ್ದಾರೆ ಸರ್, ಅವ್ರಿಗೆ ಒಂದಿಷ್ಟು ಪ್ರಶ್ನೆಗಳಿರ್ಬೇಕು, ಅದಕ್ಕೂ ಒಂದೆರಡು ಉತ್ತರವನ್ನು ಕೊಟ್ಬಿಡಿ. ಆಯ್ತು, ನೀವು ಹೇಳಿ, ಯಾವ ಪ್ರಶ್ನೆಗಳಿದ್ರು ನಮ್ಮ ಹತ್ರ ಉತ್ತರ ರೆಡಿ ಇದೆ. ಸರ್, ಆಕ್ಚುಲಿ ಈಗ ಆಲ್ರೆಡಿ ವಿರೋಧ ಪಕ್ಷದವರು ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ ನಮ್ಮಲ್ಲಿ ಬೈಟ್ ಕೊಡ್ಬೇಕಾದ್ರೆ. ಏನಂತ ಅಂದ್ರೆ, ನೀವು ಮಾಡಿ ಕರಾವಳಿಯಲ್ಲೇ ದೊಡ್ಡ ಮಟ್ಟದಲ್ಲಿ ಮಾಡಿ ಅಥವಾ ಮೈಸೂರಲ್ಲೇ ಇನ್ನೊಂದು ಬೇರೆ ದಿನಗಳಲ್ಲಿ ಮಾಡಿ, ಆದ್ರೆ ದಸರೆಯಲ್ಲಿ ಮಾಡೋದು ಬೇಡ ಅನ್ನುವಂಥದ್ದು ಅವ್ರ ವಾದ ಆಗಿದೆ. ಇದಕ್ಕೆ ನೀವೇನ್ ಹೇಳ್ತೀರಾ? ನೋಡಿ, ದಸರಾ ಟೈಮಲ್ಲಿ ಬರುವವರು ಎಲ್ಲ ಆ ಟೈಮಲ್ಲಿ ಬಂದು, ಈಗ ಎಷ್ಟೋ ಫಾರಿನ್ ಗೆಸ್ಟ್ ಬರ್ತಾರೆ, ಬೇರೆ ಬೇರೆಯವರು ಬರ್ತಾರೆ. ನಾವೆಲ್ಲೂ ದಸರಾದ ದಸರಾದ 2-3 ದಿವಸ ಮುಂಚೆ ಮಾಡ್ತೇವೆ ಮತ್ತು ಹೊರಗಡೆ ಔಟ್ಸ್ಕಟ್ ಅಲ್ಲಿ ಮಾಡ್ತೇವೆ. ಆ ಟೈಮಲ್ಲಿ ಮಾಡಿದ್ರೆ ಎಷ್ಟು ಜನರಿಗೆ, ತುಂಬಾ ಜನರಿಗೆ ತೋರಿಸುವಂತ ಕೆಲಸಗಳು ಆಗ್ತದೆ. ಇದು ದಸರಾ ಟೈಮಲ್ಲಿ ಮಾಡಿ, ಆಗ ದಸರಾಕ್ಕೆ ಎಷ್ಟು ಕ್ರೀಡೆಗಳನ್ನು ಇವರು ಹಿಂದೆ ಇದ್ದದ್ದೇ ದಸರಾ ಈಗ ಇದೆಯಾ? ಅದೇ ಇದು ಮಾಡಬಾರ್ದು ಅಂತ ಹೇಳಿದ್ರೆ ಯಾರೋ ಒಬ್ಬರು ಅವರು ಹೇಳಿದಾಗೆ ಮಾಡ್ಲಿಕ್ಕೆ ಎಲ್ಲಿ ಆಗ್ತದೆ? ಈಗ ಮಂಗಳೂರಿನಲ್ಲಿ ದಸರಾ ಮಾಡಬೇಡಿ ಅಂತ ಅವ್ರು ಹೇಳಿದ್ರೆ ನಾವು ಮಾಡದೇ ಇರ್ತೇವೆ? ಯಾರು ಯಾರನ್ನು ಆದೇಶ ಮಾಡ್ಲಿಕ್ಕೆ ಇದಿಲ್ಲ. ಜನ ಯಾರ ಒಲವು ಜಾಸ್ತಿ ಇದೆ ಅದನ್ನು ಮಾಡುವಂತ ಕೆಲಸ ಜನ ಸ್ವೀಕಾರ ಮಾಡ್ತಾರೆ. ಮತ್ತೆ ಪ್ರಾಣಿಗಳಿಗೆ ಮತ್ತೆ ಮನುಷ್ಯನಿಗೆ ಇರುವಂತ ಒಂದು ಸಂಬಂಧ, ಇದು ಕುಟುಂಬ ಸಮೇತರಾಗಿ ಬಂದು ಈ ಕಂಬಳವನ್ನು ಕುಟುಂಬ ಸಮೇತರವಾಗಿ ಆ ಭಾಗದವರು ಬಂದು ದಕ್ಷಿಣ ಕನ್ನಡದಲ್ಲಿ ವೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೇಡಮ್, ನಂಬ್ತೀರೇ ಇಲ್ಲ, 1000 ಕರೆ ಬಂದಿದೆ ನನಗೆ ಇವತ್ತಿಂದ. ಸರ್ ನೀವು ಮಾಡಿ, ಇವನು ಬಿಜೆಪಿ ಪಕ್ಷದವರು ಕೂಡ ಸರ್ ಯಾರದು ವಿರುದ್ಧ ಮಾಡಿ ನಾವು ಪ್ರೆಸ್ ನೋಟ್ ಕೊಡ್ತೀವಿ, ನಾವು ಮಾಡ್ತೀವಿ, ನೀವು ಮಾಡಿ, ನಾವು ಕಂಬಳ ನೋಡ್ಬೇಕು ಅನ್ನೋಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಆದ್ರಿಂದ ಸರ್ಕಾರ ಕೂಡ ಇದಕ್ಕೆ ಒಪ್ಪಿಗೆ ಕೊಡ್ತೀವಿ. ಅದರಿಂದ ನಾವು ಕಂಬಳವನ್ನು ಮಾಡಿ ತೋರಿಸುವಂತ ಪ್ರಯತ್ನ ಮಾಡಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಮಾಡಿ ತೋರಿಸ್ತೀವಿ. ಸರ್, ನೀವು ಈಗ ಕಂಬಳ ಮಾಡ್ಬೇಕು ಅಂತ ಹೊರಟಿದ್ದೀರಾ ಮೈಸೂರಲ್ಲಿ, ಅಲ್ಲಿ ಒಂದಷ್ಟು ಪ್ರಾಣಿ ದಯ ಸಂಘಗಳಿರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಬರಬಹುದು. ಯಾವ ತರ ರೆಡಿ ಆಗ್ತೀರಾ ಸರ್? ಪ್ರಾಣಿ ದಯ ಸಂಘಕ್ಕೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಸುಗ್ರೀವಾಜ್ಞೆ ಮುಖಾಂತರ ಇದಕ್ಕೆ ಆದೇಶ ಸಿಕ್ಕಿದೆ. ಇನ್ನು ಯಾವ ಪ್ರಾಣಿ ದಯ ಸಂಘದ ಎಲ್ಲ
ಆರ್ಗ್ಯುಮೆಂಟ್. 5 ಜನರ ಜಸ್ಟಿಸ್ ಇರುವಂತ 5 ಬೆಂಚ್ ಜಸ್ಟಿಸ್ has given the order in our favor. ಇನ್ನು ಅದರಲ್ಲಿ ಅವರು ಯಾವ ಪ್ರಾಣಿ ದಯಾ ಸಂಘ, ನಾವು ಅದನ್ನು ಸಾಕುವಷ್ಟು ಈ ಪ್ರಾಣಿ ದಯಾ ಸಂಘದವರು ಸಾಕ್ತಾರ ಮೇಡಮ್? ನಿಮ್ಗೆ ಗೊತ್ತಿದೆ, ಮಕ್ಕಳಿಂದ ಹೆಚ್ಚು ಪ್ರೀತಿಯಿಂದ ಅದನ್ನು ಸಾಕ್ತಿವಿ. ಆ ಕೋಣೆಗಳನ್ನು ನೋಡುವುದೇ ಒಂದು ಚಂದ. ಈ ಬರೀ ಮಂಗಗಳನ್ನು ಸಾಕದ ಈ ಪ್ರಾಣಿ ದಯಾ ಸಂಘದವರು ಏನೇನು ಮಾತಾಡ್ತಾರೆ ಬಿಡಿ. ಆದ್ರೂ ನಾವು ಪ್ರಾಣಿಗಳನ್ನು ಯಾವ ಸರ ಸಾಕ್ತೀವಿ ಅಂತ ಇದನ್ನು ನೋಡಿ ಅವರು ಕಲಿಬೇಕು. ಎಸ್ 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 ಅಶೋಕ್ ರೈ ಸರ್, ತುಂಬಾ ಹೊತ್ತು ನಮ್ಮ ಜೊತೆ ಸಂಪರ್ಕಕ್ಕೆ ಬಂದ್ರಿ, ಒಳ್ಳೆಯ ವಿಚಾರಗಳನ್ನ ಮಾತಾಡಿದ್ರಿ. ಕರೆಗೆ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ನಿಮ್ಮ ಸಹಕಾರ ಇರಲಿ ಸರ್. ಎಸ್, ಖಂಡಿತ ಖಂಡಿತ ಖಂಡಿತ. ಥ್ಯಾಂಕ್ ಯು. ಎಸ್, ಇನ್ನು ಈ ವಿಚಾರಗಳ ಕುರಿತಾಗಿ ಏನು ಪರ ಮತ್ತು ವಿರೋಧದ ಚರ್ಚೆಗಳಿವೆ. ಪರ ಯಾಕೆ ಬೇಕು ಅಂತ ಜನರು ಕೇಳ್ತಾ ಇದ್ದಾರೆ, ಮತ್ತು ದಸರೆಯಲ್ಲಿ ಕಂಬಳ ಯಾಕೆ ಬೇಕು, ಒಂದಿಷ್ಟು ಬ್ರೇಕಿಂಗ್ಸ್ ಇದೆ, ನೋಡ್ಕೊಂಡು ಬನ್ನಿ. ಯಾಕೆ ಬೇಕು ಕಂಬಳ? ಯಾಕೆ ಬೇಕು ಅಂತ ಹೇಳಿದ್ರೆ, ಕಂಬಳವು ಕರ್ನಾಟಕದ ಸಾಂಪ್ರದಾಯಿಕ ಮತ್ತು ಸಾಂಸ್ಕೃತಿಕ ಪರಂಪರೆ, ರೈತರ ಜೀವನ ಶೈಲಿ ಮತ್ತು ಕೃಷಿ ಸಂಸ್ಕೃತಿಯ ಪ್ರತಿಬಿಂಬ. ದಸರಾದ ಆಯೋಜನೆಯಿಂದ ಜಗತ್ತಿಗೆ ಕಂಬಳದ ಅರಿವು, ಕಂಬಳದಿಂದ ಪ್ರವಾಸೋದ್ಯಮದಲ್ಲಿ ಅಭಿವೃದ್ಧಿ ಕೂಡ ಆಗುತ್ತೆ. ಹೋಟೆಲ್, ಸಾರಿಗೆ, ಆಹಾರ, ವ್ಯಾಪಾರ, ಬೇರೆ ಬೇರೆ ಇಲಾಖೆಗಳಲ್ಲಿ ಲಾಭದಾಯಕವಾಗುತ್ತೆ, ಉದ್ಯಮಗಳಿಗೆ ಹೆಚ್ಚಿನ ಲಾಭವಾಗುತ್ತೆ. ಇವಿಷ್ಟು ದಸರೆಯಲ್ಲಿ ಕಂಬಳದಿಂದ ಆಗುವಂತಹ ಲಾಭಗಳು. ನೋಡಿ, ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ತೆರೆಯ ಮೇಲೆ ದಸರಾದಲ್ಲಿ ಕಂಬಳ ಯಾಕೆ ಬೇಕು ಅಂತ ಹೇಳಿ. ಒಂದೊಂದೇ ಪಾಯಿಂಟ್ ಅನ್ನು ನಿಮ್ಮ ಎದುರಿಗೆ ತೆರೆದಿಟ್ಟಿದ್ದೀವಿ. ಕಂಬಳವು ಕರ್ನಾಟಕದ, ತಮಿಳುನಾಡಿದಲ್ಲ, ಕೇರಳದ್ದಲ್ಲ, ಆಂಧ್ರದ್ದು ಅಲ್ಲ, ಮಹಾರಾಷ್ಟ್ರದ್ದು ಅಲ್ಲ. ಕಂಬಳ ಕರ್ನಾಟಕದ ಸಾಂಪ್ರದಾಯಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನ ಸಾರುವಂತಹ ಒಂದು ಕ್ರೀಡೆ. ಹಾಗಾಗಿ ದಸರೆಯಲ್ಲಿ ಕಂಬಳ ಬೇಕು. ರೈತರ ಜೀವನ ಶೈಲಿ ಮತ್ತು ಕೃಷಿ ಸಂಸ್ಕೃತಿಯ ಪ್ರತಿಬಿಂಬ ಕಂಬಳ. ರೈತರು ಜೀವನ ಶೈಲಿ ಯಾವ ರೀತಿ ಇರುತ್ತೆ, ಕರಾವಳಿ ಭಾಗದಲ್ಲಿ ಯಾವ ರೀತಿ ಇರುತ್ತೆ, ಅದನ್ನ ಎಲ್ಲಾ ಭಾಗಗಳಿಗೆ ತೋರಿಸುವಂತಹ ನಿಟ್ಟಿನಲ್ಲಿ ಇದು ಬಹಳ ಪ್ರಮುಖವಾಗುತ್ತೆ. ಅದರ ಜೊತೆಯಲ್ಲಿ ದಸರಾದ ಆಯೋಜನೆಯಿಂದ ಜಗತ್ತಿಗೆ ಕಂಬಳದ ಅರಿವು. ದಸರಾಗೆ ಕೇವಲ ಮೈಸೂರಿನಿಂದ ಅಥವಾ ಕರ್ನಾಟಕದಿಂದ ಬರಲ್ಲ. ದಸರಾ ಇವತ್ತು ವಿಶ್ವವಿಖ್ಯಾತ ದಸರಾ ಆಗಿದೆ. ಅದು ಬೇರೆ ಬೇರೆ ದೇಶಗಳಿಂದ ದಸರಾಗೆ ಬರ್ತಾರೆ. ಅವರೆಲ್ಲರೂ ನಮ್ಮ ಮತ್ತೊಂದು ಭಾಗದ, ನಮ್ಮ ನಾಣ್ಯದ ಇನ್ನೊಂದು ಮುಖ ಏನಿದೆ ಕಂಬಳ, ಕರ್ನಾಟಕದ ಮತ್ತೊಂದು ಸಂಸ್ಕೃತಿಯ ಭಾಗ, ಅದನ್ನ ನೋಡಿ ಅವರು ಆನಂದಿಸ್ಲಿ ಅನ್ನುವ ಕಾರಣಕ್ಕೆ. ಇನ್ನು ಕಂಬಳದಿಂದ ಪ್ರವಾಸೋದ್ಯಮದಲ್ಲಿ ಅಭಿವೃದ್ಧಿ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಎಲ್ಲ ವಿಚಾರಗಳ ಕುರಿತಾಗಿ ಮತ್ತಷ್ಟು ಚರ್ಚೆಯನ್ನು ಮಾಡೋದಕ್ಕೆ ನನ್ನ ಜೊತೆ KC ಬಳ್ಳಾಲ್ ರವರು ನನ್ನ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮಾಜಿ ತುಳುಕೂಟದ ಅಧ್ಯಕ್ಷರು ಮತ್ತು ಈ ದಕ್ಷಿಣ ಕನ್ನಡ ಒಕ್ಕೂಟಗಳ ಅಧ್ಯಕ್ಷರು ಆಗಿರ್ತಕ್ಕಂಥ, ಬೆಂಗಳೂರು ಒಕ್ಕೂಟದ ಅಧ್ಯಕ್ಷರು ಆಗಿರ್ತಕ್ಕಂಥ KC ಬಳ್ಳಾಲ್ ರವರು ಇದ್ದಾರೆ. KC ಬಳ್ಳಾಲ್ ಸರ್, ನಮಸ್ತೆ. ಕೇಳಿಸ್ತಾ ಇದೆಯಾ? ಒಂದು ನಿಮಿಷ. ಕೇಳಿಸ್ತಾ ಇದೆ. ನಮಸ್ತೆ ಸರ್, ನಮಸ್ತೆ. ಈಗ ಕಂಬಳವನ್ನ ದಸರೆಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಅಶೋಕ್ ರೈ ಅವರು ಹೊರಟಿದ್ದಾರೆ. ಅಶೋಕ್ ರೈ ಅಂಡ್ ಟೀಮ್. ಇದಕ್ಕೆ ಪರ ಮತ್ತು ವಿರೋಧ ಎರಡೂ ಕಡೆಗಳಿಂದ ವ್ಯಕ್ತವಾಗ್ತಾ ಇದೆ. ಸರ್, ನೀವು ಕೂಡ ಈ ಮೊದಲಿನಿಂದಲೂ ಕೂಡ ತುಳು ಒಕ್ಕೂಟದ ಜೊತೆಯಲ್ಲೇ ಇದ್ದವರು ಮತ್ತು ಕರಾವಳಿಯ ಸಂಸ್ಕೃತಿಯನ್ನ ಅರಿತವರು. ತಮಗೇನ್ ಅನ್ಸುತ್ತೆ ಈ ವಿಚಾರದ ಕುರಿತಾಗಿ? ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ಅಶೋಕ್ ರೈ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಕಂಬಳವನ್ನು ದಯವಿಟ್ಟು ಅವರು ಮೈಸೂರಿಗೆ ತೆಗೆದುಕೊಂಡು ಹೋಗೋದು ಬೇಡ. ಯಾಕೆ ಸರ್? ಅಶೋಕ್ ರೈ ಅನ್ನೋದಕ್ಕಿಂತ ನಮ್ಮ DK ಶಿವಕುಮಾರ್ ಅವರು ಬಹಳ ಉತ್ಸುಕರಾಗಿದ್ದಾರೆ ಅಶೋಕ್ ರೈ ಜೊತೆಗೆ. ಬಹಳ ಸಂತೋಷ. ಕಂಬಳನವರು ಬಹಳ ಪಾಪ್ಯುಲರ್ ಮಾಡ್ಲಿ, ಆದ್ರೆ ಅದನ್ನ ನಮ್ಮ ದಕ್ಷಿಣ ಕನ್ನಡದ 2 ಜಿಲ್ಲೆಯಲ್ಲಿ ಮಾತ್ರ ಮಾಡ್ಲಿ. ಉಡುಪಿ ಜಿಲ್ಲೆ ಇರ್ಬೋದು ಅಥವಾ ಮಂಗಳೂರು ಜಿಲ್ಲೆ ಇರ್ಬೋದು. ಅಲ್ಲಿ ಮೊದಲಿಂದ ನೂರಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಂತದ್ದು. ಅಲ್ಲಿನ ನೆಲ, ಜಲ, ಸಂಪ್ರದಾಯಿಕ, ಇದೊಂದು ಸಾಂಪ್ರದಾಯಿಕ ಕ್ರೀಡೆ. ನಮ್ಮ ಅಷ್ಟೇ ಅಲ್ಲ, ನಮ್ಮ ಈ ಭೂತಾರಾಧನೆಗೆ ಸಹ ಇದು ಸಂಬಂಧ ಇದೆ. ನಮ್ಮಲ್ಲಿರುವ ಭೂತಗಳಿಗೆ ವರ್ಷಕ್ಕೊಂದ್ಸರಿ ಕಂಬಳ ಮಾಡ್ಲೇಬೇಕು ಅಂತ ನಮ್ಮ ದೊಡ್ಡ ದೊಡ್ಡ ಗುತ್ತು ಮನೆಗಳಲ್ಲಿ, ಬೀಡು ಮನೆಗಳಲ್ಲಿ ಒಂದು ಕಡ್ಡಾಯ ಇದೆ. ಅಲ್ಲಿ ಅವರು ಕಂಬಳ ಮಾಡದಿದ್ರೆ ಅಲ್ಲಿ ಎಲ್ಲರಿಗೆ ತೊಂದರೆ ಕೊಡುವ ಒಂದು ಸಂದರ್ಭ ಸಹ ಉಂಟಾಗಿದೆ. ಅದು ಒಂದು ನಮ್ಮ ದಕ್ಷಿಣ ಕನ್ನಡದ ಒಂದು
ಸಂಪ್ರದಾಯ ಇರುತ್ತೆ ಅದು. ಅಲ್ಲ ಸರ್, ಆ ಖಂಡಿತ ಇದು ಅದು ಸಂಪ್ರದಾಯವನ್ನು ಸಂಪ್ರದಾಯ ಹೌದು. ಆದ್ರೆ ಮೈಸೂರಿನಲ್ಲಿ ಅದು ಮಾಡೋದ್ರಿಂದ, ನಾನು ಆ ಭಾಗದವನೇ ಆದ್ರಿಂದ ಹೇಳ್ತಾ ಇದ್ದೀನಿ ಸರ್, ಇದು ಎಲ್ಲೋ ಒಂದ್ ಕಡೆ ನೋಡಿ, ಪ್ರತ್ಯೇಕ ರಾಜ್ಯದ ಕೂಗು ಈ ಹಿಂದೆ ಕರಾವಳಿಯಲ್ಲಿ ಹುಟ್ಟಿತ್ತು, ಈಗವೂ ಕೂಡ ಕೆಲವು ಕಡೆಗಳಲ್ಲಿ ಆ ಬಿಸಿ ಇನ್ನೂ ಹಾಗೇ ಇದೆ. ಸೊ ಇದನ್ನ ದಸರಾದೊಟ್ಟಿಗೆ ತರೋದ್ರಿಂದಾಗಿ ಎಲ್ಲೊಂದ್ ಕಡೆ ಭಾವೈಕ್ಯತೆ ಅಥವಾ ಸೌಹಾರ್ದತೆಯನ್ನ ಅದು ಮೂಡಿಸುತ್ತೆ ಅಂತ ತಮ್ಗೆ ಅನಿಸ್ತಾ ಇಲ್ವಾ? ಇಲ್ಲ, ಯಾಕಂದ್ರೆ ದಸರಾ ಇದೆಯಲ್ಲ, ಇದು ನಮ್ಮ ಒಂದು ಕರ್ನಾಟಕದ ಹೆಮ್ಮೆ. ಈ ಕರ್ನಾಟಕದ ಹೆಮ್ಮೆ ದಸರಾ ಉತ್ಸವ ರಾಜ ಮಹಾರಾಜರು ಮಾಡ್ಕೊಂಡು ಬಂದಿದ್ದಿದೆಯಲ್ಲ, ಅದು ಅಲ್ಲಿಯೇ ಇರ್ಬೇಕದು. ಅದನ್ನ ಇನ್ನೆಲ್ಲೋ ಕಡೆ ಆ ರೀತಿ ವಿಜೃಂಭಣೆಯಾಗಿ ಮಾಡಬಾರ್ದು. ಅಲ್ಲಿನ ಸಂಸ್ಕೃತಿ ಅದು. ಆ ಮೈಸೂರಿನ ದಸರಾ ಅಂತ ಒಂದು ವಿಜೃಂಭಣೆ ಇಡೀ ದೇಶ ವಿದೇಶದಿಂದ ಬರುವಾಗ ನಮ್ಮ ಒಂದು ಈ ಕಂಬಳನಲ್ಲಿ ತಗೊಂಡೋಗಿ ಸೇರಿಲ್ಲ. ಯಾಕಂದ್ರೆ ಅಲ್ಲಿ ಡೈವರ್ಟ್ ಆಗ್ತದೆ. ಅಲ್ಲಿನ ಸಂಸ್ಕೃತಿಗೂ ಕಂಬಳ ಸಂಸ್ಕೃತಿಗೂ ಸಂಬಂಧ ಇಲ್ಲ. ದಸರಾದಲ್ಲಿ ಖಂಡಿತ ಫಾರಿನರ್ಸ್ ಬಂದಾಗ ಸರ್, ಫಾರಿನರ್ ನೀವೇನು ಹೇಳಿದ್ರಿ ವಿದೇಶದಿಂದ ಬರ್ತಾರೆ ಅಂತ ಹೇಳಿ, ವಿದೇಶಿಗರು ಬರುವಾಗ ಇದನ್ನ ಕೇವಲ ಒಂದು ಮೈಸೂರಿನ ಸಂಸ್ಕೃತಿಯಾಗಿ ನೋಡಲ್ಲ, ಬದಲಿಗೆ ಕರ್ನಾಟಕದ ಸಂಸ್ಕೃತಿಯಾಗಿ ನೋಡ್ತಾರೆ. ಸೊ ಕರ್ನಾಟಕದ ಆ ಭಾಗಗಳ ಬೇರೆ ಬೇರೆ ಭಾಗಗಳಿಂದ ಏನೇನು ಸಂಸ್ಕೃತಿ ಆಚರಣೆಗಳಿವೆ ಅದನ್ನೆಲ್ಲ ತೋರಿಸೋದು ಎಲ್ಲೋ ಒಂದ್ ಕಡೆ ಸರಿ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ? ಇಲ್ಲ ಸರ್, ಯಾಕಂದ್ರೆ ವಿದೇಶದವರು ಮೈಸೂರಿಗೆ ದಸರಕ್ಕೆ ಬರಬೇಕು. ಅದನ್ನ ನಮ್ಮ ಸರ್ಕಾರ ವಿಜೃಂಭಣೆಯಾಗಿ ನಮ್ಮ ಜಿಲ್ಲೆಗಳಲ್ಲಿ ಮಾಡಿದ್ರೆ ಆ ವಿದೇಶದವರು ಇಲ್ಲಿಗೆ ಬರ್ತಾರೆ. ಅದು ನಮ್ಮ ಪ್ರವಾಸಕ್ಕೆ ಒಂದು ಉತ್ತಮ ಉತ್ತೇಜನ ಕೊಟ್ಟಂಗಾಗ್ತದೆ. ನಮ್ಮ ದಕ್ಷಿಣ ಕನ್ನಡನ್ನ ಇಡೀ ಜಗತ್ತಿಗೆ ಪರಿಚಯಿಸಿದಂಗಾಗತ್ತೆ. ಅವರೆಲ್ಲ ನಮ್ಮ ಮಂಗಳೂರಿಗೆ ಬಂದು ಕಂಬಳ ನೋಡುವಾಗ ಮಾಡ್ಬೇಕು. ಹೇಗೂ ಅವ್ರು ಮೈಸೂರಿಗೆ ಬರ್ತಾನೆ ಇದ್ದಾರೆ, ಇದಕ್ಕೂ ಸಂಬಂಧ ಇಲ್ಲ. ಇನ್ನೂ ಹೆಚ್ಚಿನ ಉತ್ತೇಜನ ಮಂಗಳೂರಿನಲ್ಲಿ ಇನ್ನೂ ವಿಜೃಂಭಣೆಯಿಂದ ಮಾಡಿ ಎಲ್ಲರೂ ಇಡೀ ಭಾರತ ವಿದೇಶದವರು ನಮ್ಮ ಮಂಗಳೂರಿಗೆ ಬಂದು ವಾತಾವರಣ ಮೊದಲಿಗೆ ವಿದೇಶಿಗರಿಗೆ ಮೈಸೂರಿನಲ್ಲಿ ನಾವು ಒಂದ್ಸತಿ ತೋರಿಸ್ಬಿಟ್ರೆ ಅದು ಪ್ರಚಾರ ಆಗುತ್ತೆ, ಆಮೇಲೆ ಅದನ್ನ ಹುಡ್ಕೊಂಡು ಅವ್ರು ಮಂಗಳೂರಿಗೆ ಬರ್ತಾರೆ ಅಂತ. ಇಲ್ಲ, ನಮ್ಮ ಮಂಗಳೂರಲ್ಲಿ ಇರೋದನ್ನ ವಿಜೃಂಭಣೆ ಮಾಡಿ ಅದನ್ನ ನಾವು ನಿಮ್ಮ ಮೀಡಿಯಾದವರು ಟಿವಿಯಲ್ಲಿ ಎಲ್ಲಾ ಕಡೆ ಜೋರಾಗಿ ತೋರಿಸಿದ್ರೆ ಇನ್ನೂ ಒಳ್ಳೆ ನಮ್ಮ ದೇಶಕ್ಕೆ ಹೆಸರು ಬರ್ತದೆ. ಅದು ಮಂಗಳೂರಲ್ಲೇ ಆಗ್ಬೇಕನ್ನೋದು ನನ್ನ ಒಂದು ಒಪಿನಿಯನ್. ಎಸ್ ಸರ್, ಥ್ಯಾಂಕ್ ಯು ಕೆ ಸಿ ಬಲ್ಲಾಳ್ ಸರ್. ದಕ್ಷಿಣ ಕನ್ನಡ ಸಂಘದ ಅಧ್ಯಕ್ಷರು ಕೂಡ ತಾವು ನಮ್ಮೊಂದಿಗೆ ಸಂಪರ್ಕಕ್ಕೆ ಬಂದಿದ್ರಿ, ಧನ್ಯವಾದಗಳು. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಎಸ್, ವೈಯಕ್ತಿಕ ಅಭಿಪ್ರಾಯ. ಎಸ್ ಸರ್, ಥ್ಯಾಂಕ್ ಯು. ಎಸ್, ಬಹುಶಃ ಒಂದಿಷ್ಟು ನಿಮ್ಗೆ ಖುಷಿ ಆಗುವಂತ ಮಾತುಗಳನ್ನ ಕೆ ಸಿ ಬಲ್ಲಾಳ್ರವ್ರು ಹೇಳಿದ್ರು. ಖುಷಿ ಅಂತಲ್ಲ, ಯೋಚನೆ ಮಾಡಿದಾಗ ಅದ್ ನಿಜ ಅನ್ಸುತ್ತೆ. ಈಗ ನೀವು ಅವಾಗ್ಲೇ ಒಂದ್ ಮಾತು ಹೇಳಿದ್ರಿ, ಬೆಳಗಾವಿ ಪ್ರತ್ಯೇಕ ರಾಜ್ಯವನ್ನ ಕೇಳ್ತಾ ಇದ್ದಾರೆ. ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ. ನೀವು ಕಂಬಳವನ್ನ ಇಲ್ಲಿ ತಂದು ನೀವು ಹೇಳಿದ್ರಿ ಮೈಸೂರಲ್ಲಿ ತಂದ್ರೆ ಉತ್ತೇಜನಗೊಳ್ಳುತ್ತೆ, ಪ್ರಚಾರಗೊಳ್ಳುತ್ತೆ ಅಂತ. ಅದನ್ನೇ ಮಂಗಳೂರಲ್ಲೇ ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ಇನ್ನೊಂದ್ಸಲ ಪ್ರಚಾರ ಆಗುತ್ತೆ ಅಲ್ವಾ? ಮಂಗಳೂರಲ್ಲೇ ಇವ್ರು ಅಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅದ್ರ 1 to double ಅಲ್ಲಿ ಮಾಡ್ಲಿ. ಮಂಗಳೂರಲ್ಲಿ ಮಾಡ್ತಾನೆ ಇದ್ದಾರೆ. ಮಂಗಳೂರಲ್ಲಿ ಏನೋ ಕಡಿಮೆ ಮಾಡದ ಹಾಗೆ ಅದ್ಧೂರಿಯಾಗಿ ಜೋಡಿ ಕಂಬಳಗಳನ್ನ ಅಥವಾ ಬೇರೆ ಬೇರೆ ರೀತಿಯ ಕಂಬಳಗಳನ್ನ ಮಾಡ್ತಾನೆ ಇದ್ದಾರೆ. ಸರ್ಕಾರ ಮುತುವರ್ಜಿ ತೋರಿಸ್ಲಿ, ಸರ್ಕಾರ ಅಲ್ಲಿ ಮುತುವರ್ಜಿ ತೋರಿಸ್ಲಿ, ಮಾಡ್ಲಿ ಅಂತ ಹೇಳ್ತಾ ಇರೋದು. ಈಗ 25 ವರ್ಷ ಆದ್ಮೇಲೆ ನಮ್ಮ ನೆಕ್ಸ್ಟ್ ಜನರೇಷನ್ ಬರುತ್ತೆ, ಕೆಲವೊಂದಷ್ಟು ಕ್ವಶನ್ಸ್ ಬರುತ್ತೆ. ನಮ್ಗೆ ಇವಾಗ್ಲೂ ಭರತನಾಟ್ಯದ ಮೂಲ ಎಲ್ಲಿ ಅಂತ ಕೇಳಿದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕೆಂದ್ರೆ ಆಲ್ಮೋಸ್ಟ್ ಪ್ರಚಾರ ಆಗಿದೆ ಅದು. ಈಗ ಕಂಬಳದ ಮೂಲ ನೀವು ಮೈಸೂರು ಅಂತಿರೋ ಮಂಗಳೂರು ಅಂತಿರೋ 25 ವರ್ಷ ಆದ್ಮೇಲೆ ಈಗ ಖಂಡಿತವಾಗಿಯೂ ಮೂಲ ಯಾವುದು ಅಂತ ಕೇಳಿದ್ರೆ ಅದೇ ಉಳಿಯುತ್ತೆ. ಸೊ ಒಂದಿಷ್ಟು ವಿರೋಧಗಳು ಯಾಕೆ ಅಂತ ಕೂಡ ಅದನ್ನ ನೋಡ್ಕೊಂಡು ಬರೋಣ. ಬೇಡ ಅನ್ನೋದಕ್ಕೂ ಒಂದಷ್ಟು ಪಾಯಿಂಟ್ಸ್ ಗಳಿದಾವೆ, ನೋಡೋಣ. ಸ್ಪರ್ಧೆಯ ಸಮಯದಲ್ಲಿ ಕೋಣಗಳಿಗೆ ದೈಹಿಕ ಮತ್ತು ಮಾನಸಿಕ ಒತ್ತಡ, ಪ್ರಾಣಿಗಳ ಕಲ್ಯಾಣ ದೃಷ್ಟಿಯಿಂದ ವಿವಾದಾತ್ಮಕ ವಿಷಯ ಇದು. ಕೆಲವೊಮ್ಮೆ ಕೋಣಗಳನ್ನ ವೇಗವಾಗಿ ಓಡಿಸಲು ಅನಗತ್ಯ ಒತ್ತಡವನ್ನು ಹೇರಲಾಗುತ್ತೆ. ದಸರಾದ ಮೂಲ ಉದ್ದೇಶದಿಂದ ಗಮನ ಬೇರೆ ಕಡೆ ಹೋಗುವಂತ ಚಾನ್ಸಸ್ ತುಂಬಾನೇ ಇದೆ. ಸ್ಪರ್ಧಾತ್ಮಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಮಹತ್ವವನ್ನು ಸಿಗುತ್ತೆ. ಬೇಡ ಅನ್ನೋದಕ್ಕೆ ಇದಕ್ಕಿಂತ ಇನ್ನ ಕಾರಣಗಳು ಬೇಕಾ? ಸ್ಪರ್ಧೆಯ ಸಮಯದಲ್ಲಿ ಕೋಣಗಳಿಗೆ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಹೇರಲಾಗುತ್ತೆ. ಯಾಕೆಂದ್ರೆ ಇನ್ನೊಂದು ಇವಿಷ್ಟು ವಿರೋಧದ ಪ್ಲೇಟ್ಗಳನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ, ಏನೇನು ಪಾಯಿಂಟ್ ಅಂತ ಹೇಳಿ. ಇನ್ನೊಂದು, ನೀವು ನಾನು ಅವಾಗಲೇ ಹೇಳಿದೆ, ತರಬೇತಿ ಹೊಂದಿರುವಂತ ಕೋಣಗಳನ್ನ ನೀವು ದಕ್ಷಿಣ ಕನ್ನಡದಿಂದಾನೇ ತರಬೇಕು.
ಘಟ್ಟದ ಕೆಳಗಿಂದ ಘಟ್ಟದ ಮೇಲ್ಗಡೆ ನಮ್ಮ ಕಡೆ ಘಟ್ಟದ ಕೆಳಗಡೆ ಅಂತ ಹೇಳ್ತೀವಿ ನಾವು ಕರಾವಳಿ ಭಾಗವನ್ನ. ಘಟ್ಟದ ಕೆಳಗಿಂದ ಘಟ್ಟದ ಮೇಲುಗಡೆ ತಗೋ ಬರ್ತಾ ಇದೀವಿ ಅಂದಾಗ ಸುಸ್ತಾಗುತ್ತೆ. ಇನ್ನೊಂದು ನೀರು ವ್ಯತ್ಯಾಸ ಆಗುತ್ತೆ. ನಾವು ಮನುಷ್ಯರಿಗೇನೆ ನಾವು ಬೆಂಗಳೂರು ಬಿಟ್ಟು ನಾವು ಊರ್ ಕಡೆ ಹೋದ್ವಿ 3 ದಿನ ಅಂತ ಅಂದ್ರೇನೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಹೆಲ್ತ್ ವಿಷಯವಾಗಿ. ಇನ್ನು ಪ್ರಾಣಿಗಳಿಗೆ ಓಕೆ, ವೆರಿ ಇಂಟ್ರೆಸ್ಟಿಂಗ್. ಈ ಪ್ರಶ್ನೆಗಳೆಲ್ಲ ಹೇಗೆ ಬರುತ್ತೆ ಅಂತ ಕೇಳಿದ್ರೆ, ಕೋಣನ ಯಾವ ರೀತಿ ಅವ್ರು ಸಾಕ್ತಾರೆ ಅಂತ ನಿಮ್ಗೆ ಗೊತ್ತಿರಲ್ಲ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಬರ್ತಾ ಇದೆ. ಕಂಬಳದ ಕೋಣಗಳನ್ನ ಸಾಕುವ ವಿಧಾನವನ್ನ ನೀವು ನೋಡಿದ್ರೆ ಒಂದು ಸತಿ, ಅದು ಸಾಧಾರಣ ಅಂತೂ ಇರೋದೇ ಇಲ್ಲ. ಆ ಕೋಣಗಳಿಗೆ ಸುಸ್ತಾಗದ ರೀತಿಯಲ್ಲಿ, ಸೆಕೆ ಆಗದ ರೀತಿಯಲ್ಲಿ ಕೋಣಗಳ ರೂಮಲ್ಲಿ AC ಇರುತ್ತೆ. ನೀವು ನಂಬ್ತಿರೋ ಇಲ್ವೋ? ಕೋಣಗಳಿಗೋಸ್ಕರ ಆಟ ಆಡೋದಕ್ಕೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಕರಾವಳಿಯನ್ನು ಹೊರತುಪಡಿಸಿ ಹೆಚ್ಚಿನ ಜನಕ್ಕೆ ಈ ಮಾಹಿತಿಗಳು ಗೊತ್ತಿಲ್ಲ. ನೀವೇನೋ ಕೋಣಗಳಿಗೆ ಹಿಂಸೆ ಆಗುತ್ತೆ, ಅದನ್ನ ಕರ್ಕೊಂಡು ಬಂದ್ರೆ ಇದಾಗುತ್ತೆ, ನೀರಿನ ವ್ಯತ್ಯಯ ಆಗುತ್ತೆ, ಇದೆಲ್ಲ ಹೇಳ್ತಾ ಇದ್ದೀರಲ್ಲ. ಕೋಣಗಳನ್ನ ಬೆಂಗಳೂರಿಗಾಗ್ಲಿ ಮೈಸೂರಿಗಾಗ್ಲಿ ಕಂಬಳದ ಕೋಣಗಳನ್ನು ತಕೊಂಡು ಬಂದ್ರೆ ನೀರು ಕೂಡ ಕರಾವಳಿಯಿಂದನೇ ತರ್ತಾರೆ. ಅದಕ್ಕೆ ಕುಡಿಸುವ ನೀರು ಕೂಡ ಅದೇ ಆಗಿರುತ್ತೆ. ವಿತ್ AC ಅದನ್ನ ಸಾಕಿರ್ತಾರೆ. ಅದಕ್ಕೆ ಓಡಾಡೋಕೆ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ಅದರ ಚಾಕ್ರಿಯನ್ನ ಮಾಡೋದಕ್ಕೆ, ಅದಕ್ಕೆ ದವಸ ಧಾನ್ಯಗಳನ್ನ ನೀಡೋದಕ್ಕೆ 1, 2, 3 ಜನ ಕೆಲಸಗಾರರು 24x7 ಅದರನ್ನು ನೋಡ್ಕೊಳ್ಳೋಕೆ ಇರ್ತಾರೆ. ಸೊ ನಿಮ್ಮ ಮನೆಯ ಮಕ್ಕಳನ್ನು ಯಾವ ರೀತಿ ನೋಡ್ಕೊಳ್ತೀರಿ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಚಂದದಲ್ಲಿ ಕೋಣದ ಮಾಲೀಕರು ಕಂಬಳದ ಕೋಣಗಳನ್ನು ನೋಡ್ಕೊಳ್ತಾರೆ. ಸೊ ನೀವೇನ್ ಸಮಸ್ಯೆ ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿಗೆ ತರೋದಕ್ಕೆ ಸಮಸ್ಯೆ ಅಂತ ಹೇಳಿ, ಜಂಬೂ ಸವಾರಿಯ ಆನೆಗಳು ಮೈಸೂರಲ್ಲಿರಲ್ಲ, ಬೇರೆ ಬೇರೆ ಕಾಡುಗಳಲ್ಲಿರುತ್ತೆ. ಆ ಕಾಡಿನ ಅಥವಾ ಆ ಕ್ಯಾಂಪ್ಗಳಿಗೆ ಹೋಗಿ ಆನೆಗಳನ್ನು ಕೂಡ ಟ್ರಕ್ಗಳಲ್ಲಿ ತುಂಬಿಕೊಂಡೆ ಇಲ್ಲಿಗೆ ತರಬೇಕಾಗುತ್ತೆ. ಆನೆಗಳನ್ನ ಎಸಿಗಳಲ್ಲಿ ಸಾಕಲ್ಲ. ಎಸ್, ಆದ್ರೆ ನಮ್ಮ ಕೋಣಗಳನ್ನು AC-ಗಳಲ್ಲಿ ಸಾಕ್ತಾರೆ. ಹಾಗಿದ್ಮೇಲೆ ನೀವು ಇಲ್ಲಿಗೆ 2 ದಿನ 3 ದಿನ ತಗೋ ಬರ್ತೀರಾ ಅಂದ್ರೆ ಅದೇ ಫೆಸಿಲಿಟಿ ತಗೋ ಬರ್ತೀರಾ, AC ಫೆಸಿಲಿಟಿ. ಹಾಗಾದ್ರೆ AC-ಗೆ ನೀವು ದುಡ್ಡು ಕಟ್ಟಲ್ವಾ? ನೀರಿಗೆ ದುಡ್ಡು ಕಟ್ಟಲ್ವಾ? ನೀರ್ ತರ್ತೀರಾ ಅಂದ್ರೆ ಹಾಗಾದ್ರೆ ಪೆಟ್ರೋಲು ಡೀಸೆಲ್ ಖರ್ಚಾಗಲ್ವಾ? ಅಲ್ಲಿಂದ ಇಲ್ಲಿಗೆ ತಗೋ ಬರ್ತೀರಾ ಅಂದ್ರೆ ಆ ಎಲ್ಲಾ ಫೆಸಿಲಿಟಿಗಳನ್ನ ಅದನ್ನೇ ಹೇಳ್ತಾ ಇರೋದು. ಮಾಡಕ್ ಅವ್ರು ರೆಡಿ ಇದ್ದಾರೆ, ನಿಮ್ಗೇನ್ ಸಮಸ್ಯೆ? ಕೋಣದ ಮಾಲೀಕರು ಯಾರಿದ್ದಾರೆ ಅವ್ರು ರೆಡಿ ಇದ್ದಾರೆ. ನಾವು ಪೆಟ್ರೋಲ್ ಭರಿಸ್ತೀವಿ ಸ್ವಾಮಿ, ನೀರಿನ ಖರ್ಚು ನಾವು ಹಾಕ್ತೀವಿ. ಏನ್ ಸರ್ಕಾರದಿಂದ ಹೋಗ್ತಾ ಇಲ್ಲ ಇದಕ್ಕೆ. ಅದನ್ನ ತರುವ ಖರ್ಚೇನಿದೆ ಅದನ್ನ ಕೋಣದ ಮಾಲೀಕರು ನೋಡ್ಕೊಳ್ತಾರೆ ಆರಾಮದಾಯಕವಾಗಿ. ನಾವ್ ಅದನ್ನ ಹೇಳ್ತಾ ಇರೋದು, ಇಲ್ಲೆಲ್ಲೋ ತಂದು ಖರ್ಚು ಮಾಡೋ ಬದಲು ಅಲ್ಲೇ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಬೋದಲ್ಲ ಅಂತ. ಅದನ್ನ ಇನ್ನೂ ಚೆನ್ನಾಗಿ ಪ್ರಚಾರ ಮಾಡಿ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡ್ಬೋದಲ್ಲ. ಅಲ್ಲಿ ಮಾಡ್ತಾ ಇಲ್ಲ ಅಂತ ಯಾರು ಹೇಳಿದ್ದೀಗ? ಮಾಡ್ತಾ ಇದ್ದಾರೆ, ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಇದ್ದಾರೆ. ಹೆಚ್ಚಿನವರಿಗೆ ಗೊತ್ತಿಲ್ಲ. ದಸರಾ ಅನ್ನೋದು ಮೈಸೂರಿನಲ್ಲಿ ಮಾತ್ರ ಅಲ್ಲ, ಮಂಗಳೂರಿನಲ್ಲಿ ಕೂಡ ದಸರಾವನ್ನ ಅದ್ಧೂರಿಯಾಗಿ ಮಾಡ್ತಾರೆ. ರಾತ್ರಿ ಹೊತ್ತಲ್ಲಿ ಮಾಡ್ತಾರೆ ದಸರಾ ಮೆರವಣಿಗೆಯನ್ನ. ಇವನ್ ಉಚ್ಚಿಲ ಭಾಗಕ್ಕೆ ಹೋದ್ರೆ ಅಲ್ಲಿ ಒಂದಿಷ್ಟು ದಸರಾ ಇದೆ, ಮತ್ತು ಈಚೆ ಕಟೀಲು ಆ ಭಾಗಕ್ಕೆ ಹೋದ್ರೆ ಅಲ್ಲಿ ಕೂಡ ದಸರಾ ಇದೆ, ಕೊಲ್ಲೂರಿನ ಭಾಗಕ್ಕೆ ಹೋದ್ರೆ ಅಲ್ಲೂ ಕೂಡ ದಸರಾ ಇದೆ. ದಸರಾವನ್ನ ಆ ಭಾಗಗಳಲ್ಲೂ ಮಾಡ್ತಾ ಇದ್ದಾರೆ. ಆದ್ರೆ ಇದು ಒಂದು ಕಡೆ ಈ ಕಂಬಳ ಅನ್ನುವಂಥದ್ದು ಕರ್ನಾಟಕದ ಸಂಸ್ಕೃತಿ ಆದ್ರಿಂದ ಸಂಸ್ಕೃತಿಯ ಮತ್ತೊಂದು ಮುಖದ ಅನಾವರಣವನ್ನ ಮಾಡೋದಕ್ಕೆ ದಸರಾ ಒಂದು ಉತ್ತಮವಾದ ವೇದಿಕೆ ಅಂತ ಹೇಳಿ. ನಾವು ಕಂಬಳ ನಡೆಸಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ನೀವು ಕಂಬಳವನ್ನ ಕರ್ನಾಟಕದ ಯಾವುದೇ ಭಾಗದಲ್ಲಿ ಅಲ್ಲ. ನಂಗೆ ಫಸ್ಟ್ ಆಫ್ ಆಲ್ ತ್ರಿಷಾ, ಇಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಟ್ಟುಬಿಡಿ. ಯಾಕೆ ಕಂಬಳಕ್ಕೆ ಮಾತ್ರ ಇಷ್ಟು ವಿರೋಧ? ಕಂಸಾಳೆ ನೃತ್ಯ ಆಗುತ್ತೆ, ವಿರೋಧ ಇಲ್ಲ. ಅಲ್ಲಿ ಪ್ರಾಣಿಗಳು ನೃತ್ಯ ಮಾಡಲ್ಲ, ಪ್ರಾಣಿಗಳು ನೃತ್ಯ ಮಾಡಲ್ಲ, ಮನುಷ್ಯರು ಮಾಡ್ತಾರೆ. ಅಂಬಾರಿಯನ್ನು ಯಾರು ಹೋಗ್ತಾರೆ? ಪ್ರಾಣಿಗಳ. ನಾವಿಲ್ಲಿ ಅಂಬಾರಿ ಚರ್ಚೆ ಬರ್ತಾ ಇಲ್ಲ ಕಾರ್ತಿಕ್, ಅಂಬಾರಿ ಚರ್ಚೆ ಬರ್ತಾ ಇಲ್ಲ. ಬರ್ತಾ ಇರೋದು ಒಂದು ಸಾಂಸ್ಕೃತಿಕ ಕ್ರೀಡೆ ಬಗ್ಗೆ. ಇಲ್ಲಿ ನಾವು ಕ್ರೀಡೆ ಬಗ್ಗೆ ಮಾತಾಡ್ತಾ ಇದೀವಿ. ಹಾಗಾದ್ರೆ ಜಂಬೂ ಸವಾರಿ ಕ್ರೀಡೆನಾ? ಜಂಬೂ ಸವಾರಿ ಕ್ರೀಡೆ ಅಲ್ಲ. ನಿಮ್ಗೆ ಕ್ರೀಡೆಯಲ್ಲಿ ಪ್ರಾಣಿಗಳಿಗೆ ಹಿಂಸೆ ಆಗೋದ್ರೆ ಹಿಂಸೆ, ಅಂಬಾರಿಯಲ್ಲಿ ಆದ್ರೆ ಹಿಂಸೆ ಅಲ್ವಾ? ನಾನು ನಿಮ್ಮ ಹತ್ರ ಮಾತಾಡಿಸ್ತೇನೆ. ಅದಕ್ಕೆ ಮೊದಲಿಗೆ ಒಂದಿಷ್ಟು ಜನ ಮಾತಾಡಿದ್ದಾರೆ, ಬೇರೆ ಬೇರೆ ಮುಖಂಡರು ಮಾತಾಡಿದ್ದಾರೆ. ಏನೇನು ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಉನ್ನತ ಮಟ್ಟದ ದಸರಾ ಸಭೆಯನ್ನು ನಡೆಸಲಾಯಿತು. ಮುಖ್ಯಮಂತ್ರಿ ಅವರೇ ಪ್ರಥಮವಾಗಿ ಸಂದೇಶವನ್ನು ಕೊಟ್ಟರು, ಇದು ಯಾವುದೇ ರೀತಿ ರಾಜಕೀಯ ಬೇಡ, ಪಕ್ಷಾತೀತವಾಗಿ ಎಲ್ಲನೂ ಮಾಡೋಣ, ಸ್ವಾಗತ ಮಾಡೋಣ. ಜೊತೆಗೆ ಯುವಕರ ಒಂದು ಆಕಾಂಕ್ಷೆ ಮೇರೆಗೆ ಎಲ್ಲ ಕಾರ್ಯಕ್ರಮಗಳು, ಅನೇಕ ಆಕರ್ಷಣೆಗಳು ನಾವು ಸಂಘಟಿಸಬೇಕು. ಯಾಕಂದರೆ ಅದು ಭಾಳ ಒಂದು ಬದಲಾವಣೆ ಇದೆ. ಅವರ ಆಕರ್ಷಣೆಗಳು ಮತ್ತು ಅವರ ಏನು ನಿರೀಕ್ಷೆ ಮಾಡುವಂಥದ್ದು ಕೆಲವು ಚಟುವಟಿಕೆಗಳು ಎಲ್ಲ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಬೇಕು. ಅದಕ್ಕೂ ಕೂಡ ನಾವು ಸ್ವಾಗತ ಮಾಡೋಣ, ಯಾವುದೇ ರೀತಿಯ ತಕರಾರಿಲ್ಲ. ಅದಕ್ಕೆ ನಾವು ಬಹುಶಃ ಎಲ್ಲಕ್ಕಿಂತ ಯುವಕರಾಗಿ, ಯುವ ಪ್ರತಿನಿಧಿಯಾಗಿ ನಾವು ಹೇಳಿರ್ತೀವಿ, ಇದು ಪಾರದರ್ಶಕತೆ ನಾವು ಎಲ್ಲಕ್ಕಿಂತ ಮುಖ್ಯವಾದದ್ದು. ಈ ಟಿಕೆಟ್ ಹಂಚಿಕೆ, ಟಿಕೆಟ್ ಒಂದು ವಿತರಣೆ ಸಮಯದಲ್ಲಿ
ನಮ್ಮ ಎಲ್ಲ ಕಾರ್ಯಾಲಯಗಳಿಗೆ ಭಾಳ ಒಂದು ಒತ್ತಡಗಳಾಗುತ್ತೆ. ನಾವು ಇಲ್ಲಿ ಕೇಂದ್ರ ಸರ್ಕಾರದ ಸ್ಕೀಮ್ಗಳು, ಅನೇಕ ಕೆಲಸಗಳು ಇಲ್ಲಿ ಅಧಿಕಾರಿ ಜೊತೆಗೆ ಒಂದು ಸಂಪರ್ಕ ಇಟ್ಕೊಂಡು ಕೆಲಸ ಮಾಡೋದು ಹೊರತು ದಸರಾ ಟೈಮಲ್ಲಿ ಬರೀ ಪಾಸ್ ವಿತರಣೆ ಕೆಲಸ ಆಗುತ್ತೆ. ಸೊ ಅದಕ್ಕಾಗಿ ನಮ್ಗೆ ಬೇಡ ಈ ಪಾಸ್. ಅದು ಏಜೆನ್ಸಿನೂ ಯಾರನ್ನೂ ನೇಮಕ ಮಾಡಿಕೊಂಡು ಅಥವಾ ಟೆಂಡರ್ ಪ್ರೊಸೆಸಲ್ಲಿ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಕೊಟ್ಬಿಡಿ ಎಲ್ಲ ಸಂಪೂರ್ಣವಾಗಿ. ನಾವು ಎಲ್ಲ ಜನರ ಖರೀದಿ ಮಾಡ್ತೀವಿ. ಓಪನ್ ಆಗಿ ಪಾರದರ್ಶಕವಾಗಿ ಈ ಪ್ರಕ್ರಿಯೆ ನಡೀಲಿ. ನಮ್ಗೆ ಏನಕ್ಕೆ ಬೇಕಿದೆಯಲ್ಲ, ನಮ್ಮ ಕಚೇರಿಗೆ ಇಲ್ಲಿ ಆರೋಪ ಮಾಡ್ತಾರೆ ಇಷ್ಟು ಪಾಸ್ ಬಂದಿದ್ದಾರೆ, ಅಲ್ಲಿಗೆ ಇನ್ನೊಂದು ಕಚೇರಿಗೆ ಇನ್ನೊಂದು ಇಷ್ಟು ಪಾಸ್ ಬಂದಿದೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇಷ್ಟು ಪಾಸ್ ಬಂದಿದೆ, ಅದೆಲ್ಲ ಬೇಡ. ಪಾಸು ಎಲ್ಲ ಆನ್ಲೈನಲ್ಲಿ ಒಂದೇ ಜಾಗದಲ್ಲಿ ಜನರು, ಸಾಮಾನ್ಯರು, ಸಾರ್ವಜನಿಕರು ಖರೀದಿ ಮಾಡಿಕೊಂಡು ದಸರಾ ಬಂದು ವೀಕ್ಷಣೆ ಮಾಡಲಿ ಅಂತ ನಮ್ಮ ಸ್ಪಷ್ಟವಾದಂಥ ಆಗ್ರಹ. ಜೊತೆಗೆ ಕಾನೂನು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು 3-4 ದೃಷ್ಟಿಕೋನದಿಂದ ಹಿರಿಯರೇ ಹೇಳಿದ್ರು ಇದು ಏನು ಅಂದರೆ, ಇದು ದಸರಾ ಟೈಮಲ್ಲಿ 2-3 ಪೊಲೀಸ್ ಸಿಬ್ಬಂದಿಗಳು ಇರಬೇಕಾಗಿರೋ ಜಾಗದಲ್ಲಿ 10 ಜನ ಇರುತ್ತೆ. ಎಲ್ಲಿ 10 ಜನ ಇರಬೇಕು ಯಾರೂ ಇರಲ್ಲ. ಸೊ ಇದು ಸರಿಯಾದ ರೀತಿಯಲ್ಲಿ ಪೊಲೀಸ್ ಇಲಾಖೆ ನೋಡ್ಕೋಬೇಕಾಗಿದೆ. ಮತ್ತು ಒಂದು ಸ್ವಲ್ಪ ಅವರು ಬಂದಿರುವಂಥದ್ದು ಪೊಲೀಸ್ ಕೆಲಸ ಮಾಡೋದಕ್ಕೆ. ಹೌದು, ದಸರಾ ಎಲ್ಲ ನೋಡುವಾಗ ನಮಗೂ ಎಲ್ಲ ಕೂಡ ಅದು ನೋಡುವಂಥದ್ದು ಒಂದು ಆಸೆ ಇರುತ್ತೆ. ದಸರಾ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ, ಒಂದು ಪರಂಪರೆ ಇದೆ. ಯಾವುದೇ ಸರ್ಕಾರಗಳು ಬಂದರೂ ಸಹ ಪರಂಪರೆಯನ್ನು, ವೈಶಿಷ್ಟ್ಯತೆಯನ್ನು ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಈಗಾಗಲೇ ಸಂಸದರು ಆಗಿರುವಂತಹ ಯದುವೀರ್ ಒಡೆಯರ್ ಅವರು ಕೂಡ ಇದ್ರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡುವಂಥದ್ದು, ನೋಡಿ, ಕಂಬಳ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ನೀವು ಮೈಸೂರು ದಸರಾ ಅಂತ ತೆಗೆದುಕೊಂಡೋಗಿ ಗುಲ್ಬರ್ಗದಲ್ಲಿ ಮಾಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಂಬಳಕ್ಕೂ ಕೂಡ ಅನುದಾನವನ್ನು ಕೊಟ್ಟಿದ್ದರು. ನಾನು ಇಷ್ಟೇ ಹೇಳುವಂಥದ್ದು, ಮೈಸೂರು ದಸರಾ ಅದರ ಏನು ವೈಶಿಷ್ಟ್ಯತೆ ಇದೆ, ಪಾವಿತ್ರ್ಯತೆ ಇದೆ, ಅದನ್ನು ಉಳಿಸ್ಕೊಂಡು ಹೋಗಬೇಕಾಗ್ತದೆ. ಈ ರೀತಿ ಚರ್ಚೆ ಮಾಡ್ದೇ ಈ ರೀತಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಪ್ರತಿಷ್ಠೆಯಾಗಿ ತಗೋಬಾರ್ದು. ರಾಜ್ಯದ ಮುಖ್ಯಮಂತ್ರಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ನಾನು ಮತ್ತೆ ಹೇಳುವಂಥದ್ದು ಅದೇನೆ. ಈ ದಸರಾ ವೈಭವ ಏನಿದೆ, ವೈಶಿಷ್ಟ್ಯತೆ ಏನಿದೆ, ಅದರ ಪಾವಿತ್ರ್ಯತೆಯೂ ಕೂಡ ಹಾಳಾಗಬಾರ್ದು. ಈ ಕಂಬಳ ತೆಗೆದುಕೊಂಡೋಗಿ, ಕಂಬಳ ದಕ್ಷಿಣ ಕನ್ನಡದಲ್ಲೇ ರಾಜ್ಯ ಸರ್ಕಾರವೇ ಮುತುವರ್ಜಿ ವಹಿಸಿ ಇನ್ನೂ ಯಶಸ್ವಿಯಾಗಿ ಮಾಡಲಿ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಯಾಕಂದರೆ ಕಂಬಳ ಅದರದ್ದೇ ಆದಂಥ ಒಂದು ದಕ್ಷಿಣ ಕನ್ನಡದ ಒಂದು ಅವಿಭಾಜ್ಯ ಅಂಗ. ಅಲ್ಲಿಯ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥದ್ದು ಕಂಬಳ. ಹಾಗಾಗಿ ಅದು ಇನ್ನೂ ಕೂಡ ಅದ್ಧೂರಿಯಾಗಿ ಮಾಡಲಿ, ಇನ್ನೂ ಚೆನ್ನಾಗಿ ಮಾಡಲಿ, ಅದ್ರ ಬಗ್ಗೆ ನಮ್ಮದೇನೂ ಅಭ್ಯಂತರ ಇಲ್ಲ. ಆದರೆ ಮೈಸೂರು ದಸರಾ ಹೇಗೆ ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿದೆ, ಅದನ್ನು ಹಾಗೆ ಮುಂದುವರಿಸ್ಬೇಕು. ಮಾನ್ಯ ಸಂಸದರಾದಂತಹ ಯದುವೀರ್ ಮಹಾರಾಜರು ಇದ್ರ ಬಗ್ಗೆ ಒಂದು ನಿಲುವನ್ನು ತಳೆದಿದ್ದಾರೆ. ಅದು ನಮ್ಮ ನಿಲುವು ಅದೇ ಆಗಿದೆ. ನೋಡಿ, ಯಾವುದೇ ಒಂದು ಊರಾಗಲಿ, ಈಗ ನಮಗೆ ಸವದತ್ತಿ ಯಲ್ಲಮ್ಮನ ಜಾತ್ರೆ ಲಕ್ಷಾಂತರ ಜನ ಬರ್ತಾರೆ, ಅದಕ್ಕೊಂದು ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಇದೆ. ನಮ್ಮ ದಸರಾ ಅಂದರೆ ನಮ್ಮದೊಂದು ಮೈಸೂರು ದಸರಾಕ್ಕೆ ಅದರದ್ದಾದಂಥ ವಿಶೇಷವಾದಂಥ ಅದಕ್ಕೊಂದು ಕದರಿದೆ. ಅಲ್ಲಿ ನಾವಲ್ಲಿ ಗ್ರಾಮೀಣ ದಸರಾನು ಮಾಡ್ತೀವಿ, ಯುವ ದಸರಾನು ಮಾಡ್ತೀವಿ, ಮನೆಯಲ್ಲೂ ದಸರಾವನ್ನು ಮಾಡಿದ್ದೀವಿ ನಾವು. ಇಲ್ಲಿ ಕುಸ್ತಿ ಇದೆ, ಇಲ್ಲಿ ನಮ್ಮ ಹತ್ರ ಆಟೋಟಗಳು, ಎಲ್ಲ ರೀತಿ ದಸರಾ ಕ್ರೀಡೆಗಳನ್ನು ಕೂಡ ನಾವು ಮಾಡ್ತೀವಿ, ವಿವಿಧ ಸ್ಪರ್ಧೆಗಳನ್ನ ಮಾಡ್ತೀವಿ, ಸಂಗೀತ ಕಾರ್ಯಕ್ರಮಗಳಿದ್ದಾವೆ. ಮೈಸೂರು ಮಹಾರಾಜರು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಸರಾವನ್ನು ಆರಂಭಿಸಿದರು. ಆ ದಸರಾ ಅದ್ರ ಪರಂಪರೆ ಏನು ನಡ್ಕೊಂಡು ಬರ್ತಾ ಇದೆ, ಹಾಗೆ ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ಇಲ್ಲೊಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ. ಇದು ನಮ್ಮ ಮೈಸೂರು ದಸರಾ. ನಮ್ಮ ಮೈಸೂರು ದಸರಾಕ್ಕೆ ಬೇರೆ ಬೇರೆ ಎಲಿಮೆಂಟನ್ನು ಮನರಂಜನೆಗೆ ಇನ್ನೊಂದಕ್ಕೆಲ್ಲ ಸೇರಿಸೋಂಥದ್ದು ಏನಿಲ್ಲ, ಅಗತ್ಯ ಇಲ್ಲ. ಮೈಸೂರಿನಲ್ಲಿ ಚಲನಚಿತ್ರೋತ್ಸವನೂ ಕೂಡ ಇಲ್ಲ ಆಗುತ್ತೆ. ಮೈಸೂರಲ್ಲಿ ಸಾಕಷ್ಟು ವಿವಿಧತೆ ಮೈಸೂರು ದಸರಾಕ್ಕಿದೆ. ಹಾಗಾಗಿ ಮೈಸೂರು ದಸರಾಕ್ಕೆ ಇನ್ನೆಲ್ಲಿಂದಲೋ ಏನೋ ತಂದು ಅದಕ್ಕೆ ಸೇರಿಸ್ಬೇಕಾದ ಅಗತ್ಯತೆ ಇಲ್ಲ ಅಂತ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಾಹಿತ್ಯ, ನಮ್ಮ ಕಲೆ ಇವೆಲ್ಲ ಜನಗಳಿಗೆ ಹೋಗಬೇಕಲ್ವ. ಈಗ ಈ ಮುಂದಿನ ಪೀಳಿಗೆ ಏನಾಗಿದೆ, ಈಗ ನಾವು ಜನ್ಜಿ ಹೇಳ್ತೀವಲ್ಲ, ಜನ್ಜಿ ಅದು 16ರಿಂದ 24 ವರ್ಷದ ವಯೋಮಿತಿಯಲ್ಲಿರೋರಿಗೆ ಈಗ ಅವ್ರನ್ನ ಒಂದು ಕ್ಯಾಟಗರೈಸ್ ಮಾಡಿಬಿಟ್ಟಿದ್ದಾರೆ. ನಾವೆಲ್ಲ ಆಚೆ ಬಂದುಬಿಟ್ಟಿದ್ದೀವಿ ಅದರಿಂದ. ಈಗ ಅವರಿಗೆ ಗೊತ್ತಾಗಬೇಕಲ್ಲ ದಸರಾ ಅಂದರೆ ಏನು, ದಸರಾದ ಹಿನ್ನೆಲೆ ಏನು, ಆಮೇಲೆ ಅದರ ಸಾಹಿತ್ಯ ಏನು,
ಯಾಕೆ ದಸರಾ ಮಾಡ್ತಾರೆ? ಇಟ್ ಈಸ್ ಎ ವಿಕ್ಟ್ರಿ ಓವರ್ ಈವಿಲ್. ಅದು ಒಂದು ಸಂದೇಶ ಹೋಗುತ್ತೆ. ಒಂದು ದೇರ್ ಇಸ್ ಎ ಒಂದು ಮೆಸೇಜ್ ಇದೆ, ಒಂದು ಐಡಿಯಾಲಜಿಕಲ್ ಮೆಸೇಜ್ ಇದೆ ಅದರಲ್ಲಿ. ಅದಕ್ಕೆ ದಸರಾ ಮಾಡ್ತೇವೆ. ಅಲ್ಲಿ 9 ದಿವಸ ಆ ದುರ್ಗೆಗಳನ್ನು ಪೂಜೆ ಮಾಡಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅದು ಒಂದು ಆಚರಣೆ. ಅದು ಗೊತ್ತಾಗಬೇಕಲ್ಲ ಯಂಗರ್ ಜನ್ರೇಷನ್ಗೆ. ಯಾಕೆ ಮಾಡ್ತಾರೆ 9 ದಿವಸ ಯಾಕೆ ಮಾಡ್ತಾರೆ? ಒಂದಿನ ಮಾಡಿದರೆ ಆಗೋದಿಲ್ವಾ, ಅಥವಾ ಮಾಡದೇ ಇದ್ದರೆ ಆಗೋದಿಲ್ವಾ ಅಂತ ಕೇಳೋ ಜನ್ರೇಷನ್ ಇರುವಾಗ ಈಗ ನಾವು ಅವರಿಗೆ ಹೇಳಬೇಕಲ್ಲ ಇದ್ರು ಅಂತ. ಅದಕ್ಕೆ ಸರಳವಾಗಿ ಮಾಡೋದ್ರಲ್ಲಿ ಏನು ಸೇವ್ ಮಾಡ್ತೀರಿ ನೀವು? ಒಂದು 4-5 ಕೋಟಿ ಸೇವ್ ಮಾಡ್ಬೋದು. ಅದಕ್ಕೆ ನಾನೊಂದು ಸಲಹೆ ಕೊಟ್ಟೆ, CSR ಫಂಡು ಕೇಳಿ, ಯಾರಿಗಾದರೂ ಹೇಳಿದರೆ ಕೊಡ್ತಾರಪ್ಪ CSR, ಅದಕ್ಕೆ ಯಾಕೆ ಅಷ್ಟೊಂದು ಒದ್ದಾಡ್ತೀರಿ ಅಂತ ಹೇಳಿದೆ. ಸೊ ಅದನ್ನು ಸರ್ಕಾರ ಗಂಭೀರವಾಗಿ ತೊಗೊಂಡಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರಳವಾಗಿ ಮಾಡೋಲ್ಲ, ವಿಜೃಂಭಣೆಯಿಂದನೇ ಮಾಡೋಣ ಅಂತ. ಯದುವೀರ್ ಒಡೆಯರ್ ಬೇಡ ಅಂತ ಹೇಳ್ತಿದ್ದಾರೆ. ಅವರ ಅಭಿಪ್ರಾಯ ಹೇಳಿದ್ದಾರೆ. ವಿ ವಿಲ್ ಟೇಕ್ ಎ ಡಿಸಿಷನ್. ಸರ್ಕಾರ ತೀರ್ಮಾನ ತಗೊಳುತ್ತೆ. SIR ನೆಪ ಒಡ್ಡಿ GB ಎಲೆಕ್ಷನ್ಸ್ನ ಮುಂದೂಡುವಂಥ ಪ್ರಯತ್ನ ಆಗ್ತಿದೆಯಾ? ನೆಪ ಏನಿದೆ? ಈಗ SIRನಲ್ಲಿ ಪರ್ಮಿಷನ್ ಕೊಟ್ಟರೆ SIR ಮಾಡುವಾಗಲೇ GBA ಮಾಡಿ ಅಂದರೆ ಮಾಡ್ಬೋದು. ಅವ್ರು ಎಲೆಕ್ಷನ್ ಕಮಿಷನ್ ಅವ್ರು ಕೊಡೋದಿಲ್ಲ ಪರ್ಮಿಷನ್. ಯಾವುದೇ ಚುನಾವಣೆ ಮಾಡಬೇಕಾದ್ರೆ ಯಾವ ನ್ಯಾಷನಲ್ ಇಶ್ಯೂಸ್ ಯಾವುದೂ ಇರಬಾರ್ದು, ಸೆನ್ಸಸ್ ಇರಬಾರ್ದು ಅಥವಾ. ಇದು ಗಣ್ಯರ ಮಾತುಗಳು. ಇದರಲ್ಲಿ ಪರವೂ ಇದೆ, ವಿರೋಧದ ಮಾತುಗಳು ಕೂಡ ಇವೆ. ಬಹುಶಃ ಇದು ರಾಜಕೀಯವಾಗಿ ಬದಲಾಗದೇ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಆದರೆ ತ್ರಿಷಾ, ಇಲ್ಲಿ ನಾವು ಒಂದನ್ನು ಗಮನಿಸಬೇಕು. ಏನು ಗೊತ್ತಾ? ಶಾಸ್ತ್ರೀಯ ಸಂಗೀತವನ್ನು ತೆಗೆದುಕೊಳ್ಳೋಣ. ಶಾಸ್ತ್ರೀಯ ಸಂಗೀತದಲ್ಲಿ ಮೊದಲು ಹಾಡುಗಾರಿಕೆ ಮಾತ್ರ ಇತ್ತು, ಕೇವಲ ಹಾಡುಗಾರಿಕೆ ಮಾತ್ರ ಇತ್ತು. ಅದನ್ನು ಬಿಟ್ಟರೆ ಅದರ ಜೊತೆ ಒಂದಿಷ್ಟು ತಾಳಗಳಿದ್ದವು. ಅದಾದ ನಂತರ ತಬಲ ಬಂತು, ತಬಲದ ಜೊತೆಯಲ್ಲಿ ಹಾರ್ಮೋನಿಯಂ ಬಂತು, ಹಾರ್ಮೋನಿಯಂ ಬಂತು, ಅದ್ರ ಜೊತೆ ಕೊಳಲು ಕೂಡ ಬಂತು. ಒಂದೊಂದು ಭಾಗದಿಂದ ಒಂದೊಂದು ಇದು ಬಂತು. ಈಗ ಶಾಸ್ತ್ರೀಯ ಸಂಗೀತ ಅನ್ನುವಂಥದ್ದು ಕಡೆಗೆ ವೀಣೆ ಬಂತು, ವೀಣೆಯ ಜೊತೆಯಲ್ಲಿ ವಾಯಲಿನ್ ಬಂತು. ಅದೆಲ್ಲವೂ ಬಂದು ಸೇರಿ ಅದೊಂದು ಪಕ್ಕ ಒಂದು ಪ್ಯಾಕೇಜ್ ಆಗಿದೆ. ಈಗ ಶಾಸ್ತ್ರೀಯ ಸಂಗೀತವನ್ನು ಕೇಳೋದಕ್ಕೆ ಬಹಳ ಸೃಷ್ಟಾವ್ಯವಾಗಿರುತ್ತೆ. ಸೊ ಶಾಸ್ತ್ರೀಯ ಸಂಗೀತ ಇಲ್ಲ, ನಾನು ಹಾಡು ಒಂದೇ, ಆ ತಬಲ ನನ್ನ ಹತ್ರ ಬರಬಾರ್ದು, ತಬಲ ಬೇರೆ ಊರಿದು, ಈ ಕೊಳಲು ಬೇರೆ ಊರಿದು, ಇದು ನನ್ನ ಹತ್ರ ಬರಬಾರ್ದು, ಆ ವೀಣೆ ಈ ನಮ್ಮ ಕಡೆದಲ್ಲ, ಕೊಳಲು ಉತ್ತರ ಭಾರತದ್ದು, ಅದು ಈಚೆ ಬರಬಾರ್ದು, ಹಿಂಗೆಲ್ಲ ಹೇಳ್ತಾ ಇದ್ದಿದ್ರೆ ಶಾಸ್ತ್ರೀಯ ಸಂಗೀತ ಒಂದು ಪಕ್ಕ ಪ್ಯಾಕೇಜ್ ಆಗ್ತಾ ಇರಲಿಲ್ಲ. ದಸರಾವು ಹಾಗೆ ಅಂತ. ಮೈಸೂರು ದಸರಾ ಕೂಡ ಒಂದೊಂದನ್ನೇ ಆ್ಯಡ್ ಮಾಡ್ತಾ ಬಂದರೆ ಇವಾಗ ಏನಪ್ಪ ವಾದ ವಿವಾದಗಳು ಆಗಬಹುದು, ಆದರೆ ಮುಂದೊಂದು ದಿನ ಮಕ್ಕಳು ಬಂದು ನೋಡುವಾಗ ದಸರೆಯಲ್ಲಿ ಇಡೀ ನಾಡಿನ ಎಲ್ಲ ಭಾಗದ ವೈವಿಧ್ಯತೆ ಸಂಸ್ಕೃತಿಯನ್ನು ನಾವು ಒಂದೇ ಭಾಗದಲ್ಲಿ ಮೈಸೂರಿನಲ್ಲಿ ಕಾಣಬಹುದು ಅಂತ ಹೇಳುವಾಗ ಮುಂದೊಂದು ದಿನ ಇದು ಪಕ್ಕಾ ಪ್ಯಾಕೇಜ್ ಆಗಿ ಕಾಣಿಸುತ್ತೆ ಅಂತ ಹೇಳಿ. ಹಾಗೆ ನೋಡೋಕೆ ಹೋದರೆ ನಮ್ಮಲ್ಲಿ ಸಾಕಷ್ಟು ಆಚರಣೆಗಳಿದ್ದಾವೆ. ಯಾಕೆ ಅಂದರೆ ನಿಮಗೆ ಮಲೆನಾಡು ಭಾಗದಲ್ಲಿ ನಾವು ಸುಗ್ಗಿ ಹಬ್ಬ ಅಂತ ಮಾಡ್ತಾರೆ. ಮಲೆನಾಡು ಭಾಗದಲ್ಲಿ ಅದನ್ನು ನೀವು ದಸರಾಗೆ ತಂದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಸುಗ್ಗಿ ಹಬ್ಬ, ಅಲ್ಲಿ ದೇವರುಗಳನ್ನು ಕೂರಿಸ್ತಾರೆ, ಪಲ್ಲಕ್ಕಿ ಉತ್ಸವಗಳು ಹೋಗುತ್ತೆ. ಅದನ್ನು ನೀವು ದಸರಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅದರದೇ ಆದಂಥ ಟೈಮಿಂಗ್ಸ್ ಇರುತ್ತೆ, ಅದರದೇ ಅಂತ ಸಮಯದಲ್ಲಿ ಮಾಡಬೇಕು, ಅದು ಇಷ್ಟೇ ತಿಂಗಳಲ್ಲಿ ಒಳಗೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ನಮ್ಮ ಆಷಾಢ ಟೈಮಲ್ಲಿ ಮಾಡ್ತಾರೆ. ಖಂಡಿತ ಅಲ್ಲ, ನಾನು ಆಗಲೂ ನಿಮ್ಮ ಮಾತಾಡ್ತಾ ಹೇಳ್ತಾ ಹೋದೆ, ಸಂಸ್ಕೃತಿ ಬೇರೆ, ಆಚರಣೆಗಳು ಬೇರೆ. ನೀವೀಗೇನು ಹೇಳಿದ್ರಿ ಅದು ಆಚರಣೆ, ಅದು ದೈವಿಕ ನಂಬಿಕೆ ಇದೆ, ಅದ್ರ ಮೇಲೆ ಒಂದು ಭಯ ಭಕ್ತಿ ಇದೆ. ಆದರೆ ಈ ಕ್ರೀಡೆ, ಇದು ಕ್ರೀಡೆ, ಸಂಸ್ಕೃತಿಯ ಒಂದು ಭಾಗ. ಸಂಸ್ಕೃತಿಯನ್ನು ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ತೆಗೆದುಕೊಂಡು ಹೋಗ್ಬೋದು. ಆದರೆ ಇದು ಬರೀ ಕ್ರೀಡೆ ಆಗುವುದಿಲ್ಲ, ಸಾಂಪ್ರದಾಯಿಕ ಕ್ರೀಡೆ. ನೀವು ಅವಾಗಲೇ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಇದಕ್ಕೂ ಕೂಡ ಭೂತಾರಾಧನೆಗೂ ಕೂಡ ಮತ್ತೆ ಕಂಬಳಕ್ಕೂ ಲಿಂಕ್ ಇದೆ ಅಂತ. ಇದು ಸಾಂಪ್ರದಾಯಿಕ ಕ್ರೀಡೆ ಅಂತ. ಅಲ್ಲಲ್ಲ, ಒಂದೊಂದು ಭಾಗದಲ್ಲಿ ಬಹುಶಃ ಪುತ್ತೂರು, ನೀವು ಕರಾವಳಿಯ ಇಡೀ ಬೆಲ್ಟನ್ನು ತಗೊಂಡಾಗ ಪುತ್ತೂರು ಅಥವಾ ಕೆಲವು ಭಾಗಗಳಿಗೆ ಹೋಗಿದ್ರೆ ಆ ರೀತಿಯ ನಂಬಿಕೆಗಳಿವೆ. ಇದೇ ನೀವು ಕುಂದಾಪುರದ ವಂಡಾರು ಅಥವಾ ಈ ಭಾಗಗಳಿಗೆ ಬಂದಾಗ ಅದರಲ್ಲಿ ಕೇವಲ ಕ್ರೀಡೆಯಾಗಿ ಮಾತ್ರ ಅದನ್ನು ಆಚರಣೆ ಮಾಡ್ತಾರೆ. ಅಥವಾ ನೀವು ಉಡುಪಿ ಕಡೆ ಬಂದರೆ ಕೆಲವು ಕಡೆಗಳಲ್ಲಿ ಅದನ್ನು ಸಂಪೂರ್ಣ ಕ್ರೀಡೆಯಾಗಿ ಮಾತ್ರ ಅದನ್ನು ಆಚರಣೆ ಮಾಡ್ತಾರೆ. ಅದು ಬೇರೆ ಬೇರೆ ಭಾಗಗಳ ನಂಬಿಕೆ ಇದೆ. ಒಟ್ಟಾರೆಯಾಗಿ ಅದು ಸಂಸ್ಕೃತಿ ಅಂತೂ ಹೌದು, ಕ್ರೀಡೆ ಅಂತೂ ಹೌದೇ ಹೌದು. ಆದರೆ ಇವಾಗ ನಮಗೆ ಗೊತ್ತಿರೋದು ಒಂದೇ ಕಂಬಳ ಅಲ್ವಾ? ಬೇರೆ ಬೇರೆ ಅವರವರ ದೈವದ ನಂಬಿಕೆ ಮೇಲೆ, ಅವರ ಮನೆತನದ ನಂಬಿಕೆ ಮೇಲೆ ಇರ್ಬೋದು. ಆದರೆ ಗೊತ್ತಿರೋದು ಎಲ್ರಿಗೂ ಒಂದೇ ಕಂಬಳ. ಏನು ವಾದ ಅಂದರೆ ಬೇಡ ಇಲ್ಲಿ ದಸರೆಯಲ್ಲಿ ಅಂತ ನಾವು ಹೇಳ್ತಾ ಇದ್ದೀವಿ ಕ್ಲಿಯರ್ ಆಗಿ, ದಸರೆಯಲ್ಲಿ ಬೇಡ ಅಂತ ಅಷ್ಟೇ. ವಾದ ಇರೋದು ಅಷ್ಟೇ, ದಸರೆಯಲ್ಲಿ ಬೇಡ ಅಂತ. ಯಾಕೆಂದರೆ ನೀವು ಅವಾಗಲೇ ಅಂಬಾರಿ ಬಗ್ಗೆ ಮಾತಾಡಿದ್ರಿ. ಅಂಬಾರಿ, ಇವಾಗ ನಾವು ಮಂಗಳೂರಲ್ಲಿ ನೀವು ದಸರಾ ಮಾಡ್ತೀರಿ ಅಂತ ಹೇಳಿದ್ರಿ. ಅಂಬಾರಿಲಿ ಆನೆ ಮೆರವಣಿಗೆ ನಡೆಯುತ್ತಾ? ಮಂಗಳೂರಲ್ಲಿ ದಸರಾದಲ್ಲಿ ಆನೆ ಮೆರವಣಿಗೆ ನಡೆಸ್ತೀರಾ? ಮಾಡ್ತಿದ್ರೇನೋ? ಇಲ್ಲ.
ದೈವಿಕ ಇಷ್ಟೊಂದು ಆನೆ ಇಲ್ಲ, ಹಂಗಾಗಿ ಮಾಡ್ತಾ ಇಲ್ಲ. ಯಾಕೆಂದ್ರೆ ನೀವೇ ಹೇಳಿದ್ರೆ ಇದು ಟ್ರಕ್ ಅಲ್ಲಿ ತರ್ತೀವಿ ಅಲ್ಲಿಂದ ತರ್ತೀರಾ ಅಂತ, ನೀವು ಮಂಗಳೂರಿಗೆ ತಗೊಂಡು ಹೋಗ್ಬೋದಲ್ಲ. ಯಾಕಂದ್ರೆ ಮಲೆನಾಡು ಮತ್ತೆ ಆನೆಕಟ್ಟ ತುಂಬಾ ಜಾಸ್ತಿ ಇದೆ, ಹಾಸನ ಮತ್ತೆ ಚಿಕ್ಕಮಂಗ್ಳೂರು ಭಾಗದಲ್ಲಿ, ಅಲ್ಲಿಂದ ತಗೊಂಡೋಗಿ ನಡೆಸ್ಬೋದಲ್ಲ, ಯಾಕೆ ನಡೆಸ್ತಾ ಇಲ್ಲ? ಅದ್ರ ಜೊತೆಯಲ್ಲೇ ಒಂದಿಷ್ಟು ಟ್ವೀಟ್ಗಳು ಕೂಡ ಹರಿದಾಡ್ತಾ ಇದೆ. ಪ್ರಮುಖರೆಲ್ಲ ಟ್ವೀಟ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದಾರಂತೆ. ಅದೇನ್ ಟ್ವೀಟ್ ಮಾಡಿದ್ದಾರೆ ನಿಮ್ಮ ಎದುರು ತೋರಿಸ್ತಾ ಇದ್ದೀನಿ ನೋಡಿ. ಪರಂಪರಾಗತವಾಗಿ ತನ್ನದೇ ಆದ ವೈಶಿಷ್ಟ್ಯದಿಂದ ಕಂಗೊಳಿಸುತ್ತಿರುವಂತಹ ಮೈಸೂರು ದಸರಾ ಉತ್ಸವದಲ್ಲಿ ಕಂಬಳವನ್ನ ಸೇರಿಸುವ ಅಗತ್ಯವಿಲ್ಲ. ಈವರೆಗೂ ನಡೆದುಕೊಂಡು ಬಂದಿರುವಂತಹ ದಸರಾಕ್ಕೆ ಧಕ್ಕೆ ತರುವ ಪ್ರಯತ್ನ ಖಂಡಿತ ಬೇಡ. ಕಂಬಳವು ಕರಾವಳಿ ಭಾಗದ ಸಾಂಸ್ಕೃತಿಕ ಶ್ರೇಷ್ಠತೆ ಮತ್ತು ನಂಬಿಕೆಯ ಪ್ರತೀಕ. ಭೌಗೋಳಿಕವಾಗಿ ಆ ಭಾಗಕ್ಕೆ ಮಾತ್ರ ಸರಿ ಹೊಂದುವಂತಹ ಆಚರಣೆಯೂ ಹೌದು. ಅದನ್ನ ಮೈಸೂರಿಗೆ ತಂದು ದೈವಿಕ ಹಿನ್ನೆಲೆಯ ಆ ಪರಂಪರೆ ಪಾವಿತ್ರತೆಗೆ ಧಕ್ಕೆ ತರುವುದನ್ನು ಒಪ್ಪಲಾಗದು. ಕರಾವಳಿ ಪ್ರದೇಶ ಹಸಿರು ಮತ್ತು ನೀರಿನ ಸಂಗಮ. ಇಂಥ ಪ್ರಾಕೃತಿಕ ಹಿನ್ನೆಲೆಯಲ್ಲಿ ಕಂಬಳವನ್ನ ಕಣ್ತುಂಬಿಕೊಳ್ಳುವುದೇ ಧನ್ಯತೆಯ ಅನುಭವ ಎನ್ನುವುದು ನನ್ನ ಭಾವನೆ. ಹೀಗಾಗಿ ಮೈಸೂರು ಮತ್ತು ಕರಾವಳಿ ಜನರ ಭಾವನೆಗಳಿಗೆ ನೋವುಂಟು ಮಾಡುವುದು ಬೇಕಿಲ್ಲ ಅಂತ HD ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲ, ಟ್ವೀಟ್ ನೋಡಿದ್ಮೇಲೆ ನನಗೇನು ಅನ್ಸುತ್ತೆ ಅಂತ ಹೇಳಿದ್ರೆ, ಈ ಕಂಬಳನ್ನು ಕೂಡ ರಾಜಕೀಯ ಮಾಡಿಬಿಟ್ಟಿದ್ದಾರೆ. BJP ಅವರು ಮತ್ತು JDS ಅವರು ಬೇಡ ಅಂತ ಹೇಳೋದು, ಕಾಂಗ್ರೆಸ್ ಅವರು ಬೇಕು ಅಂತ ಹೇಳೋದು. ಮೇಲ್ನೋಟಕ್ಕೆ ಇಲ್ಲ ಆಗ್ತಾ ಇರೋದಿದೆ. ನಾನು ಹೇಳೋದು ಇದು ಬೇಡ. ಒಟ್ಟಾರೆಯಾಗಿ ಒಂದು ನಾಡ ಹಬ್ಬವನ್ನ, ಅದು ಮೈಸೂರು ದಸರಾವನ್ನೇ ಹೆಚ್ಚಿನ ಜನರು ನಾಡ ಹಬ್ಬ ಅಂತ ಕರೀತಾರೆ. ದಸರಾ ಎಲ್ಲ ಕಡೆಗಳಲ್ಲಾದರೂ ಕೂಡ ಮೈಸೂರು ದಸರಾವನ್ನ ಆ ರೀತಿಯಲ್ಲಿ ಪರಿಗಣಿಸಲಾಗುತ್ತೆ. ಸೊ ಚಾಮುಂಡೇಶ್ವರಿಯ ಆ ವೈಭವ ಏನಾಗಿದೆ ವಿಶ್ವದ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇರೋದ್ರಿಂದಾಗಿ ಅದನ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ಅದೇ ವಾದ ನನ್ನದು ಈಗವೂ ಕೂಡ. ಹೌದು, ಆ ಮೂಲ ಅಲ್ಲೇ ಉಳಿದಿದೆ ಅಲ್ವಾ? ಸೊ ನಮ್ಮ ಮೂಲನೂ ಅಲ್ಲೇ ಉಳಿಲಿ ಅನ್ನುವಂಥದ್ದು ನಮ್ಮ ವಾದ. ಮೂಲಕ್ಕೇನು ತೊಂದರೆ ಆಯ್ತು? ಈಗ ಕಳೆದ ಬಾರಿ ಬೆಂಗಳೂರಿನಲ್ಲಿ ಕಳೆದ ವರ್ಷ ಅದ್ದೂರಿಯಾಗಿ ಒಂದು ಕಂಬಳದ ಆಚರಣೆಯನ್ನ ಮಾಡಲಾಯಿತು. ಕಳೆದ ವರ್ಷ ಅಲ್ಲ, ಮೇ ಬಿ 2-3 ವರ್ಷದ ಹಿಂದೆ ಮಾಡಲಾಯಿತು. ಮೂಲ ಕರಾವಳಿಯಲ್ಲೇ ಉಳಿದಿದೆ. ಕರಾವಳಿಯಲ್ಲಿ ಏನಾದ್ರೂ ನಾಶ ಆಯ್ತಾ ಕಂಬಳ? ಇಲ್ಲ. ಬೆಂಗಳೂರಲ್ಲಿ ಒಂದಿಷ್ಟು ಜನ ಬಂದ್ರು, ಅದನ್ನ ನೋಡಿದ್ರು. ಕರಾವಳಿಯಲ್ಲಿ ಏನಾಯ್ತು ಸಮಸ್ಯೆ? ಕರಾವಳಿಯಲ್ಲಿ ಏನು ಸಮಸ್ಯೆ ಆಗ್ಲಿಲ್ಲ. ಆ ಕೋಣಗಳನ್ನ ಮತ್ತೆ ಅಲ್ಲಿ ಕರ್ಕೊಂಡು ಹೋದ್ರು, ಮತ್ತೆ ಅದೇ ರೀತಿಯಲ್ಲಿ ಆರೈಕೆಯನ್ನ ಮಾಡ್ತಾ ಇದ್ದಾರೆ, ಕಂಬಳಕ್ಕೆ ಓಡಿಸ್ತಾರೆ. ಹೇಳಿದ್ರೆ ಯುವ ದಸರೆ ಇವಾಗ್ಲೂ ನಡೆಸ್ತಾ ಇದ್ದಾರೆ, ಶುರು ಮಾಡ್ದಲ್ಲಿಂದ. ಈಗ ಬೆಂಗಳೂರಲ್ಲಿ 2-3 ವರ್ಷದ ಹಿಂದೆ ನಡೀತು, ಮತ್ತೆ ಯಾಕೆ ನಡೆಸ್ಲಿಲ್ಲ? ಯಾಕೆ ನಡೆಸ್ಲಿಲ್ಲ? ಆಯೋಜಕರು ಮನಸ್ಸು ಮಾಡ್ಲಿಲ್ಲ ಅಷ್ಟೇ. ಇದು ಕೂಡ ಈಗ 1 ವರ್ಷ ಮಾಡೋದು ಮತ್ತೆ ಮುಂದಿನ ವರ್ಷ ಬಿಡೋದು, ಇದೇನ್ ಚೆನ್ನಾಗಿರುತ್ತೆ? ಈಗ ಕಂಪ್ಲೀಟ್ ನಾಡ ಹಬ್ಬ ಪ್ಯಾಕೇಜ್ ಅಂತ ಬಂದ್ರೆ ಅದು ವರ್ಷನೂ ನಡಿಬೇಕಲ್ವಾ? ಇಲ್ಲಿ ದಸರೆಯಲ್ಲಿ ಮಾಡೋದಕ್ಕೂ ತ್ರಿಷಾ, ಬೆಂಗಳೂರಲ್ಲಿ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಬೆಂಗಳೂರಲ್ಲಿ ಮಾಡಿದ್ದು ಒಮ್ಮೆ ಆ ಕಾಂತಾರ ಮೂವಿ ಬಂದಾಗ ಎಲ್ಲರೂ ಕೂಡ ಕಂಬಳ ನೋಡಬೇಕು ಅಂತ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲಿ ಕಂಬಳವನ್ನ ಬೆಂಗಳೂರಿಗೆ ತಂದು ತೋರಿಸಲಾಯಿತು. ಅದು ಕೇವಲ ಒಂದೇ ಸತಿಗೆ ಸೀಮಿತವಾಗಿದ್ದದ್ದು. ಆ ಆಯೋಜನಾ ಸಮಿತಿಯ ತಲೆಯಲ್ಲಿದ್ದದ್ದು ಕೂಡ ಅಷ್ಟೇ. ಆದ್ರೆ ದಸರೆಯಲ್ಲಿ ಹಾಗಲ್ಲ. ದಸರೆಯಲ್ಲಿ ಒಮ್ಮೆ ಆರಂಭಿಸಿದ್ರೆ ಪುನಃ ಮಾಡಬಹುದು, ಮಾಡಬಾರ್ದು ಅಂತ ಯಾರು ಹೇಳಲಿಲ್ಲ. ಮಾಡ್ತಾನೆ ಹೋಗ್ಬೋದು. ಎಲ್ಲ ಸಂಸ್ಕೃತಿಯ ಭಾಗಗಳಲ್ಲಿ ತೋರಿಸಬಹುದಲ್ಲ, ಏನಾಗುತ್ತೆ? ಬಟ್ ಸಮಸ್ಯೆಗಳು ಎಕ್ಸೈಟ್ಮೆಂಟ್ ಇಂದ ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಅನಾಹುತಗಳಾಗ್ಬೋದು. ಅನಾಹುತಗಳಿಗೆ ಏನಾಗಲ್ಲ. RCB ಗೆದ್ದಕ್ಕೆ 11 ಜನ ತೀರು ಹೋದ್ರು. ಅನಾಹುತಗಳಿಗೆ ಎಲ್ಲ ಆಗಲ್ಲ. ಈ ವಿಜಯರವರು ಏನೋ ರ್ಯಾಲಿಗೆ ಬರ್ತೀನಿ, ಕರೂರು ರ್ಯಾಲಿಗೆ ಬರ್ತೀನಿ ಅಂತ ಹೇಳಿ ಅಲ್ಲಿ ಕೂಡ ಅನಾಹುತಗಳಾಗುತ್ತೆ ಅಂತ ಹೇಳಿ ಈ ವಾದ ಹೆಂಗಿದೆ ಗೊತ್ತಾ? ನಾವು ಒಂದೇ ಫ್ಲೋರ್ ಮನೆ ಕಟ್ಟೋಣ. ಇನ್ ಕೇಸ್ ಆಫ್ 4 ಫ್ಲೋರ್ ಮನೆ ಕಟ್ಟಿದ್ರೆ, ಇನ್ ಕೇಸ್ ಆಫ್ ಮನೆ ಯಾವತ್ತಾದ್ರೂ ಗಾಳಿ ಮಳೆಗೆ ಬಿದ್ರೆ ಅಂತ ಹೇಳಿ ಒಂದೇ ಫ್ಲೋರ್ ಮನೆ ಕಟ್ಟೋದು. ಈ ತರ ಸರಿ. ಹಾಗಾದ್ರೆ ನೋಡಿ, ಅನಾಹುತಗಳಾಗುತ್ತೆ ಅಂತ ಹೇಳಿ ನಾವು ಅನಾಹುತಗಳು ಆಗಬಹುದು ಅಂತ ಹೇಳಿ ನಾವು ಯಾವುದೇ ಆಚರಣೆಗಳನ್ನ ಅಥವಾ ಕ್ರೀಡೆಗಳನ್ನ ಆಯೋಜನೆ ಮಾಡದೇ ಇರೋದಿದೆಯಲ್ಲ, ಅದು ಶತಮೂರ್ಖತನ ಅಂತ ಕರೀತಾರೆ. ಅದು ಇನ್ನೊಂದರ ಕಾಂಪಿಟೇಷನ್ ತರ ಆಗುತ್ತೆ. ನಿಮಗೆ ಹಬ್ಬ ಅಥವಾ ಆ ವೈಭೋಗ ಅನ್ನೋದು ಎಲ್ಲಿ ಉಳಿಯುತ್ತೆ? ಕಾಂಪಿಟೇಷನ್ ತರ ಬರುತ್ತೆ ಅದು. ಯಾವತ್ತು ಕಂಬಳ ನಡೆಸಿದಾಗ ಕಂಬಳ ನೋಡಿ, ಕಂಬಳ ಇವರು ಹೊರಟಿರುವುದು 18 ಮತ್ತು 19ನೇ ತಾರೀಕಿಗೆ. ಜಂಬೂ ಸವಾರಿ ಆಗೋದು 21ನೇ ತಾರೀಕಿಗೆ. ಸೊ ಈ ನಡುವಿನಲ್ಲಿ ಗ್ಯಾಪ್ ಇದೆ. ಅದು ಕಾಂಪಿಟೇಷನ್ ಯಾವುದೇ ಕಾರಣಕ್ಕಾಗಲ್ಲ. ಆಚೆ ಕಡೆ ಜಂಬೂ ಸವಾರಿ ನಡುವಾಗ ಈಚೆ ಕಡೆ ಕಂಬಳ ಮಾಡ್ತಾ ಇದ್ದಾರಾ? ಇಲ್ಲ. ಬದಲಿಗೆ ಕಂಬಳವೇ ಬೇರೆ ದಿನ ಆಗುತ್ತೆ, ಜಂಬೂ ಸವಾರಿಯೇ ಬೇರೆ ದಿನ ಆಗುತ್ತೆ. ಸೊ ಕಡೆಯದಾಗಿ ನಿಮ್ಗೇನ್ ಅನ್ಸುತ್ತೆ? ನನ್ನ ವಾದನೂ ಬೇಡ ಅನ್ನೋದಿದೆ. ಅದು ಎಲ್ಲಿದೆಯೋ, ನಾವು ನೆಲಮೂಲ ಸಂಸ್ಕೃತಿ ಅಂತ ಯಾಕೆ ಕರಿತೀವಿ ಅಂದ್ರೆ ಅದು ಅಲ್ಲಿಯ ಸಂಸ್ಕೃತಿ. ಸೊ ಹಲವಾರು ವರ್ಷಗಳಿಂದ ಇರುವಂತ ಸಂಸ್ಕೃತಿ, ಅದು ಅಲ್ಲೇ ಇರ್ಲಿ, ಅಲ್ಲೇ ಬೇರೆ ರೀತಿಯಲ್ಲಿ ಮಾಡ್ಲಿ. ಈಗ ಕುಂಭಮೇಳನ ಅಲ್ಲೇ ನಡೆಸ್ತಾರೆ, ಕರ್ನಾಟಕದಲ್ಲಿ ಎಲ್ಲಿ ನಡೆಸ್ತಾರೆ? ಅದಲ್ಲೇ ಇದೆ. ಅಗೇನ್ ರಿಪೀಟ್, ಸಂಸ್ಕೃತಿ ಬೇರೆ, ಆಚರಣೆಗಳು ಬೇರೆ. ಕುಂಭಮೇಳ ಆಚರಣೆ ಅದು ಇಂತಿಂತ ಸ್ಥಳಗಳಲ್ಲೇ ಮಾಡಬೇಕು ಅಂತಿದೆ, ಹಾಗಾಗಿ ಅಲ್ಲಿ ಮಾಡ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಕಳೆದ ಬಾರಿ ಆಯ್ತು, ನೆಕ್ಸ್ಟ್ ಋಷಿಕೇಶದಲ್ಲಾಗುತ್ತೆ.
ಸೊ ಅಂತಂತ ಪ್ಲೇಸ್ಗಳಲ್ಲಿ ಮಾತ್ರ ಮಾಡಬೇಕು ಅಂತಿದೆ. ಆದ್ರೆ ಕಂಬಳ ಹಾಗೆ ಗಂಗಾ ಆರತಿನ ತಂದು ಇಲ್ಲೂ ಮಾಡ್ತಾ ಇದಾರಲ್ಲ. ಎಸ್ ಅದು ಆಚರಣೆ ಅಲ್ಲ, ಸಂಸ್ಕೃತಿ. ಹಾಗಾಗಿ ಅದು ಆಗ್ತಾ ಇದೆ. ಗಂಗಾ ಆರತಿ ಅನ್ನುವಂಥದ್ದು ಸಂಸ್ಕೃತಿ. ಹಾಗಾಗಿ ಸೊ ಒಟ್ಟಾರೆಯಾಗಿ ಈ ರೀತಿಯಾಗಿ ಚರ್ಚೆಯನ್ನ ಮಾಡ್ತಾ ಹೋದ್ರೆ ಈ ಚರ್ಚೆ ನಿಲ್ಲೋದೇ ಇಲ್ಲ. ಆದರೆ ಪ್ರಗತಿಯ ಸಂದರ್ಭದಲ್ಲಿ ಅಥವಾ ನಾವು ಒಂದು ನಾಡಾಗಿ ತೆಗೆದುಕೊಂಡಾಗ ಎಲ್ಲರ ಭಾವನೆಗಳನ್ನ, ಎಲ್ಲರ ಮನಸ್ಥಿತಿಗಳನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಸರ್ಕಾರ ಪರ ಮತ್ತು ವಿರೋಧ ಎರಡೂ ವಿಚಾರಗಳನ್ನ ಅರಿತುಕೊಂಡು ಒಂದು ತೀರ್ಮಾನಕ್ಕೆ ಬರಲಿ ಅಂತ ಹೇಳ್ತಾ, ಇದು ರಾಜಕೀಯವಾಗಿ ಯಾವುದೇ ಕಾರಣಕ್ಕೂ ಪರಿವರ್ತನೆ ಆಗದೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇರ್ತೀವಿ. ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್ 24x7. ಇದು ನೊಂದವರ ಧ್ವನಿ.